ನಮಸ್ಕಾರ. ಗ್ರೌಂಡ್ ರಿಪೋರ್ಟ್ ಪವರ್ಡ್ ಬೈ ಅಮೃತ್ ನೋನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇವೆ. ಎಲ್ಲ ಪಕ್ಷಗಳು ಕೂಡ ಭರ್ಜರಿಯಾಗಿ ತಯಾರಿಯನ್ನ ಮಾಡಿಕೊಳ್ತಿದ್ದಾವೆ. ಸಹಜವಾಗಿ ರಾಜ್ಯದ ಜನತೆಗೆ ಒಂದಷ್ಟು ಕುತೂಹಲ ಇರುತ್ತೆ. ಯಾವ ಕ್ಷೇತ್ರಗಳ ಚಿತ್ರಣ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಜಿದ್ದಾಜಿದ್ದಿನ ಪೈಪೋಟಿ ಇದೆ ಅಂತ ಹೇಳಿ ಕಾರಣಕ್ಕಾಗಿ ಪವರ್ ಟಿವಿ ಪ್ರತಿದಿನ ಕೂಡ ಒಂದೊಂದು ಕ್ಷೇತ್ರದ ಸಂಪೂರ್ಣ ಚಿತ್ರವನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಈ ರೀತಿಯಾಗಿ ಕ್ಷೇತ್ರವನ್ನ ಪರಿಚಯಿಸುವಂತ ವಿಶೇಷ ಕಾರ್ಯಕ್ರಮವೇ ಗ್ರೌಂಡ್ ರಿಪೋರ್ಟ್. ಇವತ್ತಿನ ಗ್ರೌಂಡ್ ರಿಪೋರ್ಟ್ ಕಾರ್ಯಕ್ರಮದಲ್ಲಿ ಬಹಳ ವಿಭಿನ್ನ ಕ್ಷೇತ್ರ ಎಂದು ಕರೆಸಿಕೊಳ್ಳುವಂತಹ ಚಾಮರಾಜ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಚಾಮರಾಜನಗರ ಅಂದ ತಕ್ಷಣ ನಮಗೆ ನೆನಪಾಗೋದು ಈ ಜಿಲ್ಲೆಗೆ ಶಾಪಗ್ರಸ್ತ ಜಿಲ್ಲೆ ಎನ್ನುವಂತ ಒಂದು ಅಪಖ್ಯಾತಿಯೂ ಕೂಡ ಇದೆ. ಈ ಮೌಢ್ಯತೆಯನ್ನೇ ನಂಬಿ ಅದೆಷ್ಟೋ ಜನ ಮುಖ್ಯಮಂತ್ರಿಗಳು ಈ ಜಿಲ್ಲೆಗೆ ಭೇಟಿಯನ್ನೇ ಕೊಡ್ತಾ ಇರ್ಲಿಲ್ವಂತೆ. ಈ ಜಿಲ್ಲೆಗೆ ಭೇಟಿಯನ್ನ ಕೊಟ್ರೆ ನಮ್ಮ ಸ್ಥಾನವನ್ನ ಕಳೆದುಕೊಳ್ಳಬೇಕಾಗುತ್ತೆ ಎನ್ನುವಂತ ಕಾರಣಕ್ಕಾಗಿ ಎಷ್ಟೋ ಜನ ಸಿಎಂ ಹೋಗ್ತಾ ಇರಲಿಲ್ಲ. ಆದ್ರೆ ಸಿದ್ದರಾಮಯ್ಯನವರು ಅದನ್ನೆಲ್ಲ ಕೂಡ ಬ್ರೇಕ್ ಮಾಡಿ ಚಾಮರಾಜನಗರ ಜಿಲ್ಲೆಗೆ ಎಂಟ್ರಿಯನ್ನ ಕೂಡ ಕೊಟ್ಟಿದ್ರು. ಇನ್ನು ಲೋಕಸಭಾ ಕ್ಷೇತ್ರ ತನ್ನದೇ ಆದಂತಹ ರಾಜಕೀಯ ಮೇಲಾಟಗಳಿಂದಾಗಿ ಪ್ರತಿ ಚುನಾವಣೆಯಲ್ಲೂ ಕೂಡ ಬಹಳ ಕುತೂಹಲವನ್ನ ಕೆರಳಿಸ್ತಾ ಹೋಗುತ್ತೆ. ಪರಿಶಿಷ್ಟ ಜಾತಿಗೆ ಮೀಸಲು ಆಗಿರುವಂತಹ ಲೋಕಸಭಾ ಕ್ಷೇತ್ರ, ಹೀಗಾಗಿ ಪ್ರತಿ ಚುನಾವಣೆಯಲ್ಲೂ ಕೂಡ ಜಿದ್ದಾಜಿದ್ದಿನ ಪೈಪೋಟಿ ಇರುತ್ತೆ. ಆದ್ರೂ ಕೂಡ ಇದು ಕಾಂಗ್ರೆಸ್ ಭದ್ರಕೋಟೆ ಎಂದು ಕರೆಸಿಕೊಳ್ಳುತ್ತೆ. ಇದರ ನಡುವೆಯೂ ಕೂಡ ಜನತಾದಳ ಆಗಾಗ ಗೆದ್ದಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಅದರ ಹೊರತಾಗಿ ಅತಿ ಹೆಚ್ಚು ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಇಲ್ಲಿ ತಮ್ಮ ಗೆಲುವನ್ನ ಸಾಧಿಸಿದ್ದಾರೆ, ತಮ್ಮ ಆಧಿಪತ್ಯವನ್ನ ಸ್ಥಾಪಿಸಿಕೊಂಡಿದ್ದಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಈ ಬಾರಿಯೂ ಕೂಡ ಕೆಲವೊಂದು ಲೋಕಸಭಾ ಕ್ಷೇತ್ರಗಳಂತೆ ಬಹಳ ದೊಡ್ಡ ಮಟ್ಟದ ಕುತೂಹಲವನ್ನ ಕೆರಳಿಸಿದೆ. ಕಾರಣ ಆರ್ ಧ್ರುವನಾರಾಯಣ್ ಅವರು ಸ್ಪರ್ಧೆಯನ್ನ ಮಾಡ್ತಿದ್ದಾರೆ ಎನ್ನುವಂತ ವಿಚಾರಕ್ಕಲ್ಲ. ಆರ್ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಕಾರಣಕ್ಕಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಬಹಳ ಕುತೂಹಲವನ್ನ ಕೆರಳಿಸಿದೆ. ಶ್ರೀನಿವಾಸ್ ಪ್ರಸಾದ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಸೈದ್ಧಾಂತಿಕವಾಗಿ ಬಿಜೆಪಿಯ ಸಿದ್ಧಾಂತವನ್ನ ಒಪ್ಪಿಕೊಳ್ಳದೇ ಇರುವವರು, ಬಿಜೆಪಿಯ ಸಿದ್ಧಾಂತಗಳನ್ನ ವಿರೋಧಿಸುತ್ತಲೇ ರಾಜಕೀಯಕ್ಕೆ ಎಂಟ್ರಿಯನ್ನ ಪಡೆದುಕೊಂಡಂತವರು, ರಾಜಕೀಯ ಜೀವನದಲ್ಲೂ ಕೂಡ ಬಿಜೆಪಿಯ ಸಿದ್ಧಾಂತಗಳನ್ನ ತತ್ವಗಳನ್ನ ವಿರೋಧವನ್ನ ಮಾಡಿಕೊಂಡೇ ಬಂದಂತವರು. ಅಂತಹ ಶ್ರೀನಿವಾಸ್ ಪ್ರಸಾದ್ ಇದೀಗ ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಹೀಗಾಗಿ ದೊಡ್ಡ ಮಟ್ಟದ ಕುತೂಹಲ ಇಡೀ ರಾಜ್ಯಾದ್ಯಂತ ಮನೆ ಮಾಡಿದೆ. ಏನಾಗಬಹುದು, ಯಾವ ರೀತಿಯಾದಂತಹ ಫಲಿತಾಂಶ ಬರಬಹುದು, ಚಾಮರಾಜನಗರದ ಮತದಾರ ಯಾರತ್ತ ವಾಲಬಹುದು ಅಂತೇಳಿ. ಹಾಗಾದ್ರೆ ಕದನ ಕಲಿಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಯಾರ್ಯಾರು ಸ್ಪರ್ಧೆಯಲ್ಲಿದ್ದಾರೆ, ಅವರು ಯಾವ ರೀತಿಯಾಗಿ ಮತದಾರನ ಒಲಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಹೇಳಿ. ಹಾಗಾದ್ರೆ ಚಾಮರಾಜನಗರದ ಕದನ ಕಲಿಗಳು ಇದೀಗ ನಿಮ್ಮ ಮುಂದೆ. ಈಗಾಗಲೇ ಪವರ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಒಂದು ಕಡೆಯಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಆರ್ ಧ್ರುವನಾರಾಯಣ್ ಇದ್ದಾರೆ. 2 ಬಾರಿ ಶಾಸಕರಾಗಿದ್ರು. ವೆರಿ ಇಂಟ್ರೆಸ್ಟಿಂಗ್. 1 ಬಾರಿ ಸಂತೆಮಾರನಹಳ್ಳಿಯಿಂದ ಶಾಸಕರಾಗಿ ಆಯ್ಕೆಯಾಗುವಂತಹ ಸಂದರ್ಭದಲ್ಲಿ ಕೇವಲ 1 ವೋಟುಗಳಿಂದ ಜಯವನ್ನ ಸಾಧಿಸಿದ್ರು. 4 ಬಾರಿ ಕೌಂಟ್ ಮಾಡ್ತಾರೆ, ಏನಾದ್ರೂ ಮಿಸ್ಟೇಕ್ ಆಗಿರಬಹುದಾ ಅಂತ ಹೇಳಿ. ಆದ್ರೆ ಬಂದಂತ ಫಲಿತಾಂಶ ಅದೇ, ಕೇವಲ 1 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸ್ತಾರೆ ಆರ್ ಧ್ರುವನಾರಾಯಣ್. ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ. ತದನಂತರ ಕೊಳ್ಳೆಗಾಲದಿಂದಲೂ ಕೂಡ ಸ್ಪರ್ಧೆಯನ್ನ ಮಾಡಿ ವಿಧಾನಸೌಧಕ್ಕೆ ಎಂಟ್ರಿಯನ್ನ ಪಡಿತಾರೆ. ತದನಂತರ ವಿಧಾನಸೌಧದಿಂದ ಲೋಕಸಭೆಗೆ ಎಂಟ್ರಿಯನ್ನ ಕೊಡ್ತಾರೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ನಿರಂತರವಾಗಿ 2 ಬಾರಿ ಗೆಲುವನ್ನ ಸಾಧಿಸಿದ್ದಾರೆ ಆರ್ ಧ್ರುವನಾರಾಯಣ್. ಇನ್ನೊಂದು ಕಡೆಯಿಂದ ಬಿಜೆಪಿ ಅಭ್ಯರ್ಥಿಯಾಗಿ ವಿ ಶ್ರೀನಿವಾಸ್ ಪ್ರಸಾದ್ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಇವರ ರಾಜಕೀಯ ಹಿನ್ನೆಲೆ. ಸಚಿವರಾಗಿ, ಶಾಸಕರಾಗಿ, ಹೀಗೆ ಬೇರೆ ಹುದ್ದೆಗಳನ್ನು ಕೂಡ ಅಲಂಕರಿಸಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬರೋಬ್ಬರಿ 5 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. 4 ಬಾರಿ ಕಾಂಗ್ರೆಸ್ನಿಂದ, 1 ಬಾರಿ ಜನತಾದಳದಿಂದ ಅಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ವಿ ಶ್ರೀನಿವಾಸ್ ಪ್ರಸಾದ್. ಹೀಗಾಗಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಹೊಸ ಮುಖವೇನು ಅಲ್ಲ. ಇಡೀ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಜನತೆಗೆ ಗೊತ್ತಿರುವಂತಹ ಮುಖ ವಿ ಶ್ರೀನಿವಾಸ್ ಪ್ರಸಾದ್. ಮತ್ತೊಂದು ಕಡೆಯಿಂದ ಈಗಾಗಲೇ ಹೇಳ್ತಾ ಇದ್ದೆ, ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ. ಪರಿಶಿಷ್ಟ ಜಾತಿಗೆ ಅಲ್ಲಿಗೂ ಕೂಡ ಮೀಸಲಾಗಿರುವಂತಹ ಕ್ಷೇತ್ರ. ಅವರ ಸಮುದಾಯದವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಹೀಗಾಗಿ ಬಿಎಸ್ಪಿ ಪಕ್ಷದ ಪ್ರಾಬಲ್ಯ ಕೂಡ ಇದೆ. ಪ್ರತಿ ಚುನಾವಣೆಯಲ್ಲೂ ಕೂಡ ಬಿಎಸ್ಪಿ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡ್ತಾರೆ.
ಗೆಲುವನ್ನ ಸಾಧಿಸದೇ ಇದ್ದರೂ ಕೂಡ ಚುನಾವಣೆಯ ಮೇಲೆ ಪರಿಣಾಮವನ್ನ ಬೀರಬಲ್ಲರು ಬಿಎಸ್ಪಿ ಅಭ್ಯರ್ಥಿಗಳು. ಕಾರಣ ಈಗಾಗಲೇ ಎನ್ ಮಹೇಶ್ ಗೆಲುವನ್ನ ಸಾಧಿಸಿದ್ದಾರೆ. ಕೊಳ್ಳೆಗಾಲದಿಂದ ಶಾಸಕರಾಗಿ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಮೈತ್ರಿ ಸರ್ಕಾರದಲ್ಲಿ ಸಚಿವರಾಗಿಯೂ ಕೂಡ ಕೆಲಸವನ್ನ ಮಾಡಿದ್ರು. ತದನಂತರ ಒಂದಷ್ಟು ಬೆಳವಣಿಗೆಗಳಲ್ಲಿ ರಿಸೈನ್ ಕೂಡ ಮಾಡಿದ್ರು. ಸದ್ಯ ಬಿಎಸ್ಪಿಯಿಂದ ಡಾಕ್ಟರ್ ಶಿವಕುಮಾರ್ ಕೂಡ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ಆರಂಭದಲ್ಲಿ ಎನ್ ಮಹೇಶ್ ಅವರೇ ಸ್ಪರ್ಧೆಯನ್ನ ಮಾಡ್ತಾರೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದು ಲೋಕಸಭಾ ಕ್ಷೇತ್ರ ಚಾಮರಾಜನಗರದಲ್ಲಿರುವಂತಹ ಕದನ ಕಲಿಗಳು. ಮೂವರ ನಡುವೆ ಈ ಬಾರಿ ನೇರ ಪೈಪೋಟಿ ಇದೆ. ಆದ್ರೂ ಕೂಡ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವೆ ಜಿದ್ದಿನ ಪೈಪೋಟಿ ಇದೆ. ಬಿಜೆಪಿಯಿಂದ ಬರೋಬ್ಬರಿ 8 ಜನ ಟಿಕೆಟ್ ಆಕಾಂಕ್ಷಿಗಳಿದ್ರು. ಅಂತಿಮವಾಗಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಒತ್ತಾಯವನ್ನ ಮಾಡಿ ಅಲ್ಲಿ ಟಿಕೆಟ್ ಅನ್ನ ಕೊಡಲಾಯಿತು. ಕಾರಣ ಶ್ರೀನಿವಾಸ್ ಪ್ರಸಾದ್ ಈ ಹಿಂದೆ ಕಾಂಗ್ರೆಸ್ ನಲ್ಲಿ ಇದ್ದಂತವರು, ಹೀಗಾಗಿ ಕಾಂಗ್ರೆಸ್ನ ಮತಗಳನ್ನ ಸೆಳೆಯುವಂತ ಕೆಪಾಸಿಟಿ ಇದೆ. ಅದಕ್ಕೂ ಮಿಗಿಲಾಗಿ ದಲಿತ ಮುಖಂಡರು, ದಲಿತ ಸಮುದಾಯಕ್ಕೆ ಸೇರಿದವರು, ಹೀಗಾಗಿ ಅಲ್ಲಿ ಮತದಾರರ ಮೇಲೆ ಪ್ರಭಾವವನ್ನ ಬೀರಬಲ್ಲರು ಎನ್ನುವಂತ ಕಾರಣಕ್ಕಾಗಿ ಬಿಜೆಪಿಯಿಂದ ಟಿಕೆಟ್ ಕೊಡಲಾಗಿದೆ. ಇನ್ನು ಸಹಜವಾಗಿ ಕುತೂಹಲ ಇರುತ್ತೆ, ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಯಾವ ವಿಧಾನಸಭಾ ಕ್ಷೇತ್ರಗಳು ಬರ್ತಾವೆ, ಯಾವ ಪಕ್ಷದ ಶಾಸಕರಿದ್ದಾರೆ ಅಂತ ಹೇಳಿ ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪಾಯಿಂಟ್ಸ್ ಗಳಿದೀಗ ನಿಮ್ಮ ಮುಂದೆ. ಪವರ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ. ಮೊದಲಿಗೆ ಚಾಮರಾಜನಗರ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಸಿ ಪುಟ್ಟರಂಗ ಶೆಟ್ಟಿ ಅವರು ಸಚಿವರಾಗಿ ಕೂಡ ಕೆಲಸವನ್ನ ಮಾಡ್ತಿದ್ದಾರೆ. ಒಂದಷ್ಟು ಇತ್ತೀಚೆಗೆ ಆರೋಪಗಳು ಕೂಡ ಕೇಳಿ ಬಂತು. ಕಂತೆ ಹಣ ಸಿಕ್ಕಿತ್ತು ವಿಧಾನಸೌಧದಲ್ಲಿ, ಅದು ಸಚಿವರಿಗೆ ಸಂಬಂಧಪಟ್ಟಂತ ಹಣ ಅಂತ ಕೂಡ ಒಂದಷ್ಟು ಚರ್ಚೆ ಆಗಿತ್ತು. ಚಾಮರಾಜನಗರದಿಂದ ಕಾಂಗ್ರೆಸ್ನ ಶಾಸಕರು ಸಿ ಪುಟ್ಟರಂಗ ಶೆಟ್ಟಿ ಅವರಿದ್ದಾರೆ. ಕೊಳ್ಳೆಗಾಲದಿಂದ ಈಗಾಗಲೇ ಹೇಳ್ತಾ ಇದ್ದೆ ಬಿಎಸ್ಪಿಯಿಂದ ಎನ್ ಮಹೇಶ್ ಇದ್ದಾರೆ. ಇವರು ಕೂಡ ಅಲ್ಲಿ ಒಂದಷ್ಟು ಪರಿಣಾಮವನ್ನ ಬೀರಬಲ್ಲಂತಹ ಶಾಸಕರು. ಮತ್ತೊಂದು ಕಡೆಯಿಂದ ಹನೂರಿನಿಂದ ಕೂಡ ಕಾಂಗ್ರೆಸ್ ಆರ್ ನರೇಂದ್ರ ಅವರಿದ್ದಾರೆ. ಹಾಗೆ ಗುಂಡ್ಲುಪೇಟೆಯಿಂದ ಬಿಜೆಪಿ ನಿರಂಜನ್ ಕುಮಾರ್ ಅವರು ಕೂಡ ಅಲ್ಲಿ ಶಾಸಕರಾಗಿದ್ದಾರೆ. ಈ ರೀತಿಯಾಗಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಂಜನಗೂಡಿನಲ್ಲೂ ಕೂಡ ಬಿಜೆಪಿ ಶಾಸಕರಿದ್ದಾರೆ. ವರುಣಾದಿಂದ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರು. ಎಚ್.ಡಿ. ಕೋಟೆಯಲ್ಲೂ ಕೂಡ ಕಾಂಗ್ರೆಸ್ನ ಶಾಸಕರು. ಟಿ ನರಸೀಪುರದಲ್ಲಿ ಜೆಡಿಎಸ್ನ ಶಾಸಕರಾಗಿರುವಂತಹ ಅಶ್ವಿನ್ ಅವರಿದ್ದಾರೆ. ಅಂದರೆ ಬಿಜೆಪಿಯಿಂದ 2, ಕಾಂಗ್ರೆಸ್ನಿಂದ 4, ಬಿಎಸ್ಪಿಯಿಂದ 1, ಅದೇ ರೀತಿಯಾಗಿ ಜೆಡಿಎಸ್ ಇಂದ 1 ಶಾಸಕರಿದ್ದಾರೆ. ಮತ್ತೊಮ್ಮೆ ಕಾಂಗ್ರೆಸ್ನಿಂದ ಒಟ್ಟು 4 ಶಾಸಕರಿದ್ದಾರೆ. ಬಿಎಸ್ಪಿಯಿಂದ ಓರ್ವ ಶಾಸಕರಿದ್ದಾರೆ. ಜೆಡಿಎಸ್ ನಿಂದ ಓರ್ವ ಶಾಸಕರಿದ್ದಾರೆ. ಬಿಜೆಪಿಯಿಂದ ಓರ್ವ ಶಾಸಕರಿದ್ದಾರೆ. ಅಂಕಿಅಂಶಗಳು ಹೇಳ್ತಾ ಹೋಗ್ತವೆ. ಇಲ್ಲಿ ಕಾಂಗ್ರೆಸ್ನ ಶಾಸಕರು ಜಾಸ್ತಿ ಸಂಖ್ಯೆಯಲ್ಲಿ ಇರುವಂತಹ ಕಾರಣಕ್ಕಾಗಿ ಒಂದಷ್ಟು ಕಾಂಗ್ರೆಸ್ನ ಅಭ್ಯರ್ಥಿಗೆ ಪ್ಲಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಕಾಂಗ್ರೆಸ್ನ 4 ಪ್ಲಸ್ ಜೆಡಿಎಸ್ನ 1, ಒಟ್ಟು 5 ಜನ ಶಾಸಕರು. ಯಾಕಂದ್ರೆ ಆರ್ ಧ್ರುವನಾರಾಯಣ್ ಮೈತ್ರಿ ಅಭ್ಯರ್ಥಿ. ಜೆಡಿಎಸ್ನ ಕಾರ್ಯಕರ್ತರು ಅಥವಾ ಜೆಡಿಎಸ್ನ ಸಾಂಪ್ರದಾಯಿಕ ಮತದಾರರು ಬೆಂಬಲಿಸ್ತಾರೋ ಇಲ್ವೋ ಅದೆಲ್ಲವೂ ಕೂಡ ಫಲಿತಾಂಶ ಬಂದ ನಂತರ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಸದ್ಯಕ್ಕೆ ಶಾಸಕರ ದೃಷ್ಟಿಯಿಂದ ನೋಡೋದಾದ್ರೆ ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಪ್ಲಸ್ ಆಗುವಂತ ಸಾಧ್ಯತೆಗಳು ಇದ್ದಾವೆ. ಹಾಗಾದ್ರೆ ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅತಿ ಹೆಚ್ಚು ಬಾರಿ ಗೆಲುವನ್ನ ಸಾಧಿಸಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಪಾಯಿಂಟ್ಸ್ ಗಳು ಇದೀಗ ನಿಮ್ಮ ಮುಂದೆ. ಈಗಾಗಲೇ ಹೇಳ್ತಾ ಇದ್ದೆ, ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಎಂದು ಕರೆಸಿಕೊಳ್ಳುತ್ತೆ. ಕಾರಣ ಬರೋಬ್ಬರಿ 1-2 ಬಾರಿಯಲ್ಲ, 12 ಬಾರಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ವೆರಿ ಇಂಟ್ರೆಸ್ಟಿಂಗ್, 4 ಬಾರಿ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ರು. ಈ ಬಾರಿ ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ. ಇನ್ನು ಜನತಾದಳ ಆ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಬಲ್ಯ ಇತ್ತು. 4 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಜನತಾದಳದ ಅಭ್ಯರ್ಥಿಗಳು. ಇತರರು ಯಾರು ಕೂಡ ಅಕೌಂಟ್ ಓಪನ್ ಮಾಡಿಲ್ಲ. ಬಿಜೆಪಿ ಈ ಬಾರಿ ತನ್ನ ಖಾತೆಯನ್ನು ತೆರೆಯುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಸದ್ಯ ಈ ಅಂಕಿಅಂಶಗಳ ಪ್ರಕಾರ ಕಾಂಗ್ರೆಸ್ನ ಭದ್ರಕೋಟೆ ಅಥವಾ ಕಾಂಗ್ರೆಸ್ ಇಲ್ಲಿ ಆಧಿಪತ್ಯವನ್ನ ಸಾಧಿಸಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆರ್ ಧ್ರುವನಾರಾಯಣ್ ಕೂಡ ಸತತವಾಗಿ 2 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಕಳೆದ ಬಾರಿ ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಬಹಳ ದೊಡ್ಡ ಮಟ್ಟದಲ್ಲಿ ಮೋದಿ ಅಲೆ ಇತ್ತು ಇಡೀ ದೇಶದಲ್ಲಿಯೂ ಕೂಡ. ಮೋದಿ ಅಲೆಯ ನಡುವೆಯೂ ಕೂಡ ಆರ್ ಧ್ರುವನಾರಾಯಣ್ ಗೆದ್ದು ಬಂದಿದ್ರು. ಅದಕ್ಕೂ ಮಿಗಿಲಾಗಿ ಇಡೀ ದೇಶಾದ್ಯಂತ ಕೇವಲ 44 ಸಂಸದರು ಮಾತ್ರ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿದ್ರು. ಅದರಲ್ಲಿ ಚಾಮರಾಜನಗರದ ಆರ್ ಧ್ರುವನಾರಾಯಣ್ ಕೂಡ ಒಬ್ರು. ಹಾಗಾದ್ರೆ 2014ರ ಲೋಕಸಭಾ ಚುನಾವಣೆಯ ಚಿತ್ರಣ ಹೇಗಿತ್ತು, ಯಾವ ಅಭ್ಯರ್ಥಿಗಳು ಎಷ್ಟು ಮತಗಳನ್ನ ಪಡೆದುಕೊಂಡಿತ್ತು, ಅದಕ್ಕೆ ಸಂಬಂಧಪಟ್ಟಂತ ಪಾಯಿಂಟ್ಸ್ ಗಳು ಇದೀಗ ನಿಮ್ಮ ಮುಂದೆ. ಇದೀಗ ಗಮನಿಸ್ತಾ ಇದ್ದೀರಾ, 2014ರ ಚಾಮರಾಜನಗರ ಲೋಕಸಭಾ ಚಿತ್ರಣ. ಆರ್ ಧ್ರುವನಾರಾಯಣ್ ಕಾಂಗ್ರೆಸ್ನಿಂದ 5,67,700
782 ಮತಗಳನ್ನ ಪಡೆದಿದ್ರು. ಸಾಧಾರಣ ಮತ ಏನು ಅಲ್ಲ. ಇನ್ನ ಆರ್ ಕೃಷ್ಣಮೂರ್ತಿ ಅವರಿದ್ರೆ, ಆರ್ ಕೃಷ್ಣಮೂರ್ತಿ ಅವರು ಬಿಜೆಪಿ ಅಭ್ಯರ್ಥಿ ಆಗಿದ್ರು. 4,26,600 ಮತಗಳನ್ನ ಪಡೆದುಕೊಂಡಿದ್ರು. ಇವರಿಬ್ಬರ ನಡುವಿನ ಮತಗಳ ಅಂತರ 1,41,182. ಇವರಿಬ್ಬರ ನಡುವೆ ಕೂಡ ಜಿದ್ದಾಜಿದ್ದಿನ ಪೈಪೋಟಿ ಇತ್ತು. 2014 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಇದು ಕಾಂಗ್ರೆಸ್ನ ಭದ್ರಕೋಟೆ, ಕಾಂಗ್ರೆಸ್ನ ಪ್ರಾಬಲ್ಯ ಇರುವಂತಹ ಕ್ಷೇತ್ರವಂತ ಹೇಳಿ. ಆದರೆ ಅದರ ನಡುವೆಯೂ ಕೂಡ ಬಿಜೆಪಿಯ ಅಭ್ಯರ್ಥಿ ದೊಡ್ಡ ಮಟ್ಟದ ಮತಗಳನ್ನ ಕೊಳ್ಳೆ ಹೊಡೆಯುವಲ್ಲಿ ಅಥವಾ ಮತಗಳನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದು. ಆದ್ರೂ ಕೂಡ ಇವರಿಬ್ಬರ ನಡುವಿನ ಅಂತರ ಕೂಡ ಸಾಕಷ್ಟಿತ್ತು. 1,41,182 ಮತಗಳ ಅಂತರದಿಂದ ಜಯಬೇರಿಯನ್ನ ಬಾರಿಸಿದ್ರು. ಇನ್ನು ಜೆಡಿಎಸ್ ನ ಕ್ಯಾಂಡಿಡೇಟ್ ಕೂಡ ಇದ್ರು, ಆದ್ರೆ ಹೆಚ್ಚಿನ ಮತಗಳನ್ನ ಪಡೆದಿರಲಿಲ್ಲ. ಬಿಎಸ್ಪಿ ಕ್ಯಾಂಡಿಡೇಟ್ ಕೂಡ ಇದ್ರು, ಹಾಗೆ ಬೇರೆ ಬೇರೆ ಒಂದಷ್ಟು ಪಕ್ಷಗಳ ಕ್ಯಾಂಡಿಡೇಟ್ಗಳು ಕೂಡ ಇದ್ರು. ಆದ್ರೆ ಅವ್ರು ಯಾರು ಕೂಡ ಹೆಚ್ಚಿನ ಮತಗಳನ್ನ ಪಡೆಯುವಲ್ಲಿ ಯಶಸ್ವಿ ಆಗಿರಲಿಲ್ಲ. ಆರ್ ಧ್ರುವ ನಾರಾಯಣ್ ಭರ್ಜರಿಯಾಗಿ ಜಯವನ್ನ ಸಾಧಿಸಿದ್ರು. ಕಾರಣ ಆರ್ ಧ್ರುವ ನಾರಾಯಣ್ ಒಂದು ಬಾರಿ ಆಗ ಸಂಸದರಾಗಿ ಆಯ್ಕೆ ಆಗಿದ್ರು, ಅಂದ್ರೆ 2009 ಚುನಾವಣೆಯಲ್ಲಿ. ಹೀಗಾಗಿ ಆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಚಿರಪರಿಚಿತ ಮುಖವಾಗಿತ್ತು. ಮೊದಲ ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ರು. ಹಾಗೆ 2 ಬಾರಿ ಶಾಸಕರಾಗಿಯೂ ಕೂಡ ಆಯ್ಕೆ ಆಗಿದ್ರಲ್ಲ. ಹೀಗಾಗಿ ಧ್ರುವ ನಾರಾಯಣ್ ಬಹಳ ಚೆನ್ನಾಗಿ ಅಲ್ಲಿ ಜನಕ್ಕೆ ಪರಿಚಯ ಇದ್ರು. ಹೀಗಾಗಿ ಬಹಳ ಈಸಿಯಾಗಿ ಮೋದಿಯ ಅಲೆಯ ನಡುವೆಯೂ ಕೂಡ ಗೆದ್ದು ಬಂದಿದ್ರು. ಕೃಷ್ಣಮೂರ್ತಿ ಅವರು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಕೂಡ ಮಾಡಿದ್ರು. ಆದರೂ ಕೂಡ ಜನರನ್ನ ಸೆಳೆಯುವಲ್ಲಿ ಅಥವಾ ಜನರನ್ನ ಮತಗಳಾಗಿ ಅವರು ಪಡೆಯುವಲ್ಲಿ ಜನರ ಮೂಲಕ ಫೇಲ್ಯೂರ್ ಆಗಿದ್ರು. ಹೀಗಾಗಿ ಕಾಂಗ್ರೆಸ್ ಕಳೆದ ಬಾರಿ ಗೆಲುವನ್ನ ಸಾಧಿಸಿತ್ತು. ಈ ಬಾರಿ ಕಾದು ನೋಡ್ಬೇಕಾಗತ್ತೆ. ಬಿಜೆಪಿ ಹಾಗೆ ಕಾಂಗ್ರೆಸ್ನ ನಡುವೆ ಈ ಬಾರಿಯೂ ಕೂಡ ಬಹಳ ಜಿದ್ದಿ ಇದೆ. ಹಾಗಾದರೆ ಎಷ್ಟೆಷ್ಟು ಜನ ಮತದಾರರಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ? ಒಟ್ಟು ಮತದಾರರ ಸಂಖ್ಯೆ ಎಷ್ಟು? ಆ ವಿಚಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಪಾಯಿಂಟ್ಸ್ ಗಳಿದೀಗ ನಿಮ್ಮ ಮುಂದೆ. ಪವರ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಮತಗಣಿತವನ್ನ. ಪುರುಷರ ಸಂಖ್ಯೆ 8,34,392, ಮಹಿಳೆಯರು 8,32,541. ವೆರಿ ಇಂಟ್ರೆಸ್ಟಿಂಗ್. ಯುವ ಮತದಾರರು 4 ಲಕ್ಷದಷ್ಟಿದ್ದಾರೆ. ಒಟ್ಟು 16,66,933 ಮತದಾರರು ಇದ್ದಾರೆ ಇಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ. ಸಾಧಾರಣವಾಗಿ ಯುವ ಮತದಾರರು ಇದ್ದಂತಹ ಸಂದರ್ಭದಲ್ಲಿ ಒಂದು ಮಾತಿದೆ, ಸದ್ಯ ಬರ್ತಾ ಇರುವಂತಹ ಯುವ ಮತದಾರರು ಕೂಡ ಬಿಜೆಪಿಯ ಕಡೆ ವಾಲ್ತಾರೆ, ಮೋದಿಯ ಅಲೆಯ ಪರವಾಗಿ ಮತವನ್ನ ಚಲಾಯಿಸ್ತಾರೆ ಅಂತ ಹೇಳಿ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಯುವ ಮತದಾರರು ಆ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಚಿಕ್ಕ ಪುಟ್ಟ ಲೋಕಸಭಾ ಕ್ಷೇತ್ರವೇನೋ ಅಲ್ಲ, ಬರೋಬ್ಬರಿ 16 ಲಕ್ಷದಷ್ಟು ಇಲ್ಲಿ ಮತದಾರರಿದ್ದಾರೆ. 16 ಲಕ್ಷ ಮತದಾರರಲ್ಲಿ ಕಳೆದ ಬಾರಿ ಆರ್ ಧ್ರುವ ನಾರಾಯಣ್ 1 ಲಕ್ಷಗಳ ಮತಗಳಷ್ಟು ಅಂತರದಿಂದ ಗೆಲುವನ್ನ ಸಾಧಿಸಿದ್ರು, ಜಯವನ್ನ ಸಾಧಿಸಿದ್ರು. ಈ ಬಾರಿ ಯಾವ ರೀತಿಯಾಗಿ ಮತದಾರರು ಮತವನ್ನ ಚಲಾಯಿಸ್ತಾರೆ, ಯಾರಿಗೆ ವಿಜಯಮಾಲೆಯನ್ನು ತೊಡಿಸ್ತಾರೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗತ್ತೆ. ಇನ್ನ ಪ್ರತಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಜಾತಿ ವಿಚಾರ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಎಲ್ಲಾ ಪಕ್ಷಗಳು ಕೂಡ ಯಾವ ಜಾತಿಯ ಮತದಾರರು ಹೆಚ್ಚಿದ್ದಾರೆ ಆ ಜಾತಿಯ ಅಭ್ಯರ್ಥಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತಾರೆ, ಆ ಜಾತಿಯ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸ್ತಾರೆ. ಆದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬೇರೆ ಆಪ್ಷನ್ ಇಲ್ಲ. ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವಂತಹ ಲೋಕಸಭಾ ಕ್ಷೇತ್ರ, ಆ ಅಭ್ಯರ್ಥಿಯನ್ನೇ ಇಲ್ಲೂ ಕೂಡ ನಿಲ್ಲಿಸಬೇಕಾಗತ್ತೆ. ಹಾಗಾದ್ರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಜಾತಿಯ ಮತದಾರರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪಾಯಿಂಟ್ಸ್ ಗಳು ಈಗ ನಿಮ್ಮ ಮುಂದೆ ಪವರ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಿದ್ದೀರಾ. ಲಿಂಗಾಯತ ಮತದಾರರು ಅಥವಾ ಲಿಂಗಾಯತ ಸಮುದಾಯಕ್ಕೆ ಸೇರಿರುವಂತಹ ಮತದಾರರು ಇಲ್ಲಿ ಫಸ್ಟ್ ಪ್ಲೇಸ್ ಅನ್ನ ಪಡಿತಾರೆ. ಬರೋಬ್ಬರಿ 4,50,000 ಎಸ್ಸಿ 4 ಲಕ್ಷದಷ್ಟಿದ್ದಾರೆ. ನಾಯಕ ಸಮುದಾಯದವರು 3 ಲಕ್ಷದಷ್ಟಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ನಾಯಕ ಸಮುದಾಯದವರು 3 ಲಕ್ಷದಷ್ಟು ಇರುವಂತ ಕಾರಣಕ್ಕಾಗಿ ಶ್ರೀರಾಮುಲು ಈ ಬಾರಿ ಇಲ್ಲಿ ಬಂದು ಪ್ರಚಾರವನ್ನ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಶ್ರೀರಾಮುಲು ಏನಾದ್ರೂ ಬಂದು ಭರ್ಜರಿಯಾಗಿ ಪ್ರಚಾರವನ್ನ ಮಾಡಿದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗುವಂತೆ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಾವೆ. ನಾಯಕ ಸಮುದಾಯದ ಮತದಾರರು ಕೂಡ ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಇನ್ನ ಕುರುಬರು 1,40,000 ಒಟ್ಟಾರೆಯಾಗಿ ಲಿಂಗಾಯತ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಕಾರಣಕ್ಕಾಗಿ ಅವರು ಕೂಡ ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಮುಸ್ಲಿಮರ ಸಂಖ್ಯೆ 70,000, ಉಪ್ಪಾರರ ಸಂಖ್ಯೆ 1,20,000, ಒಕ್ಕಲಿಗರು 40,000. ಇತರೆ ಚಿಕ್ಕ ಪುಟ್ಟ ಸಮುದಾಯದವರು ಅಥವಾ ಚಿಕ್ಕ ಪುಟ್ಟ ಜಾತಿಯವರಿಗೆ ಸೇರಿದವರು 2 ಲಕ್ಷದಷ್ಟಿದ್ದಾರೆ.
ಇನ್ನೊಮ್ಮೆ ಗಮನಿಸೋದಾದ್ರೆ ಲಿಂಗಾಯತ ಸಮುದಾಯದವರು ಹೈಯೆಸ್ಟ್ ಇದ್ದಾರೆ, ಪರಿಶಿಷ್ಟ ಜಾತಿಯವರು ಕೂಡ ಅವರಿಗೆ ಪೈಪೋಟಿಯಷ್ಟನ್ನು ಕೊಡುವಷ್ಟಿದ್ದಾರೆ, ಕುರುಬರಿದ್ದಾರೆ, ನಾಯಕ ಸಮುದಾಯಕ್ಕೆ ಸೇರಿದವರು ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ಇಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ. ಒಟ್ಟಾರೆಯಾಗಿ ಪರಿಶಿಷ್ಟ ಜಾತಿಯವರು ಇಬ್ಬರೂ ಕೂಡ ಆಗಿರುವಂತ ಕಾರಣಕ್ಕಾಗಿ, ಇಬ್ಬರು ಅಭ್ಯರ್ಥಿಗಳು ಕೂಡ ಆಗಿರುವಂತ ಕಾರಣಕ್ಕಾಗಿ ಯಾವ ರೀತಿಯಾಗಿ ಇಲ್ಲಿ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡ್ಬೇಕಾಗತ್ತೆ. ಹಾಗಾದ್ರೆ 2 ಬಾರಿ ಶಾಸಕರಾಗಿ, 2 ಬಾರಿ ಸಂಸದರಾಗಿ, ಈ ಬಾರಿ ಮತ್ತೊಮ್ಮೆ ಕಾಂಗ್ರೆಸ್ನ ಹುರಿಯಾಳು ಆಗಿರುವಂತಹ ಅಥವಾ ಮೈತ್ರಿ ಪಕ್ಷದ ಹುರಿಯಾಳು ಆಗಿರುವಂತಹ ಆರ್ ಧ್ರುವನಾರಾಯಣ್ ಅವರಿಗೆ ಇರುವಂತಹ ಪ್ಲಸ್ ಪಾಯಿಂಟ್ಸ್ ಗಳೇನು, ಪೂರಕ ಅಂಶಗಳೇನು? ಇದೀಗ ಪವರ್ ಟಿವಿ ಸ್ಕ್ರೀನ್ ಮೇಲೆ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಗಮನಿಸ್ತಾ ಇದ್ದೀರಾ. ಮೊದಲಿಗೆ ಆರ್ ಧ್ರುವನಾರಾಯಣ್ಗಿರುವಂತಹ ಪ್ಲಸ್ ಪಾಯಿಂಟ್ಸ್ ಅಂದ್ರೆ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಕೊಂಡಿಕೊಂಡಿದ್ದಂತಹ ಜಿಲ್ಲೆಯಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಈ ಜಿಲ್ಲೆ ಶಾಪಗ್ರಸ್ತ ಜಿಲ್ಲೆ ಅಂತ ಕರಿತಾ ಇದ್ರು, ಬಹಳ ಹಿಂದುಳಿದ ಜಿಲ್ಲೆ ಅಂತ ಕರಿತಾ ಇದ್ರು. ಆದ್ರೆ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಅನುದಾನವನ್ನ ತರುವಲ್ಲಿ ಆರ್ ಧ್ರುವನಾರಾಯಣ್ ಯಶಸ್ಸನ್ನ ಕಂಡಿದ್ದಾರೆ. ವೀರಪ್ಪನ್ ಸಾವಿನ ಬಳಿಕ ಇತ್ತೀಚೆಗೆ ಜಿಲ್ಲೆಗಳಲ್ಲಿ ಒಂದಷ್ಟು ಪ್ರಗತಿ ಕಂಡು ಬರ್ತಾ ಇದೆ, ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ತಾ ಇದೆ, ಒಂದಷ್ಟು ದೊಡ್ಡ ಮಟ್ಟದ ಡೆವಲಪ್ಮೆಂಟ್ ಆಗ್ತಾ ಇದೆ. ಇದು ಕೂಡ ಆರ್ ಧ್ರುವನಾರಾಯಣ್ಗೆ ಪ್ಲಸ್ ಆಗತ್ತೆ. ಮೂಲ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ಭಾರಿ ಬದಲಾವಣೆ ಆಗಿದೆ. ಒಂದು ಕಾಲದಲ್ಲಿ ಚಾಮರಾಜನಗರ ಬಹಳ ದೊಡ್ಡ ಮಟ್ಟದ ಹಿಂದುಳಿದ ಜಿಲ್ಲೆ ಅಂತ ಕರೆಸ್ಕೊಳ್ತಾ ಇತ್ತು. ನೀರ್ ಇರ್ಲಿಲ್ಲ, ಕರೆಂಟ್ ಇರ್ಲಿಲ್ಲ, ರಸ್ತೆ ಇರ್ಲಿಲ್ಲ, ಸ್ಕೂಲ್ ಇರ್ಲಿಲ್ಲ, ಏನೇನು ಕೂಡ ಇರ್ಲಿಲ್ಲ. ಆದ್ರೆ ಸ್ವಲ್ಪ ಮಟ್ಟಿಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದ್ದಾವೆ ಚಾಮರಾಜನಗರ ಜಿಲ್ಲೆಗೆ. ಇನ್ನು ಜಿಲ್ಲೆಯ 8 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ 4,000 ಕೋಟಿಗೂ ಹೆಚ್ಚು ಅನುದಾನವನ್ನು ತಂದಿದ್ದಾರೆ ಆರ್ ಧ್ರುವನಾರಾಯಣ್. ಹಾಗೆ ಧ್ರುವನಾರಾಯಣ್ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಅತಿ ಹೆಚ್ಚು ಅನುದಾನವನ್ನ ಬಳಕೆ ಮಾಡಿಕೊಂಡವರ ಸಂಸದರಲ್ಲಿ ಇವರು ಕೂಡ ಒಬ್ಬರು. ಇದು ಆರ್ ಧ್ರುವನಾರಾಯಣ್ಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗತ್ತೆ. ಸತತ 2 ಬಾರಿ ಸಂಸದರಾಗಿ ಆಯ್ಕೆ ಇರುವಂತ ಕಾರಣಕ್ಕಾಗಿ ಸಹಜವಾಗಿಯೇ ಜನರ ಒಲವು ಇವರ ಕಡೆಗೆ ಇರುತ್ತೆ. ಜನರಿಗೆ ಚೆನ್ನಾಗಿ ಪರಿಚಯ ಕೂಡ ಆಗಿರ್ತಾರೆ. ಯಾರು? ಆರ್ ಧ್ರುವನಾರಾಯಣ್. ಕಳೆದ ಬಾರಿ ಬರೋಬ್ಬರಿ ಈಗಾಗಲೇ ಹೇಳ್ತಾ ಇದ್ದೆ, 1,40,000 ಮತಗಳ ಅಂತರದಿಂದ ಆರ್ ಧ್ರುವನಾರಾಯಣ್ ಗೆಲುವನ್ನ ಸಾಧಿಸಿದ್ರು. ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ, ಈ ಬಾರಿ ಸ್ವಲ್ಪ ಮಟ್ಟಿಗೆ ಅಂತರ ಕಡಿಮೆ ಆಗ್ಬಹುದು ಅಂತ ಹೇಳಿ. ಆದ್ರೆ ಕಳೆದ ಬಾರಿಯ ಅಂತರ ಆರ್ ಧ್ರುವನಾರಾಯಣ್ಗೆ ಪ್ಲಸ್ ಆಗುತ್ತೆ. ಹೀಗಾಗಿ ಆರ್ ಧ್ರುವನಾರಾಯಣ್ ಅವರಲ್ಲಿ ಒಂದಷ್ಟು ಆತ್ಮವಿಶ್ವಾಸವಿದೆ, ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ಗೆದ್ದೇ ಗೆಲ್ತೀನಿ ಅನ್ನುವಂತ ಒಂದಷ್ಟು ಭರವಸೆ ಇದ್ದಾವೆ. ಇವೆಲ್ಲವೂ ಕೂಡ ಆರ್ ಧ್ರುವನಾರಾಯಣ್ಗೆ ಇರುವಂತಹ ಪ್ಲಸ್ ಪಾಯಿಂಟ್ಸ್ ಗಳು. 2 ಬಾರಿ ಶಾಸಕರಾಗಿದ್ದಾರೆ, ಕ್ಷೇತ್ರ ಬಹಳ ಚೆನ್ನಾಗಿ ಗೊತ್ತು. 2 ಬಾರಿ ಸಂಸದರಾಗಿದ್ದಾರೆ, ಜನರಿಗೆ ಬಹಳ ಚೆನ್ನಾಗಿ ಪರಿಚಯ ಇದ್ದಾರೆ. ಅನುದಾನವನ್ನು ತರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ತಂದಂತ ಅನುದಾನವನ್ನು ಬಹಳ ಚೆನ್ನಾಗಿ ಬಳಕೆ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ, ಒಂದಷ್ಟು ಅಭಿವೃದ್ಧಿ ಕೆಲಸಗಳಾಗ್ತಿದ್ದಾವೆ. ಇಲ್ಲೆಲ್ಲವೂ ಕೂಡ ಆರ್ ಧ್ರುವನಾರಾಯಣ್ ಅವರಿಗೆ ಪೂರಕವಾದಂತಹ ಅಂಶಗಳು. ಹಾಗಾದ್ರೆ ಯಾವುದೇ ಆತಂಕಗಳಿಲ್ವಾ? ಯಾವುದೇ ಮೈನಸ್ ಪಾಯಿಂಟ್ಸ್ ಗಳಿಲ್ವಾ? ಸಹಜವಾಗಿ ಇರುತ್ತೆ. ಹಾಗಾದ್ರೆ ಆರ್ ಧ್ರುವನಾರಾಯಣ್ಗೆ ಇರುವಂತಹ ಆತಂಕಗಳು ಏನು? ಇದೀಗ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಮೊದಲಿಗೆ ಬಿಜೆಪಿಯಿಂದ ಹಿರಿಯ ದಲಿತ ನಾಯಕ ವಿ ಶ್ರೀನಿವಾಸ್ ಪ್ರಸಾದ್ ಕಣಕ್ಕಿಳಿದಿದ್ದಾರೆ. ಇದೇ ಲೋಕಸಭಾ ಕ್ಷೇತ್ರದಲ್ಲಿ 5 ಬಾರಿ ಸಂಸದರಾಗಿದ್ದಾರೆ. ಜನಕ್ಕೆ ಬಹಳ ಚೆನ್ನಾಗಿ ಗೊತ್ತಿರುವಂತ ನಾಯಕ, ದಲಿತ ಮುಖಂಡ ಬೇರೆ. ಹೀಗಾಗಿ ಅವರು ಆಪೋಸಿಟ್ ಇರುವುದು ಇವರಿಗೆ ಮೈನಸ್ ಪಾಯಿಂಟ್ ಆಗುತ್ತೆ. ಯಾರಿಗೆ? ಆರ್ ಧ್ರುವನಾರಾಯಣ್ ಅವರಿಗೆ. ಬಹಳ ವೈಯಕ್ತಿಕ ವರ್ಚಸ್ಸನ್ನ ಹೊಂದಿರುವಂತ ನಾಯಕ ವಿ ಶ್ರೀನಿವಾಸ್ ಪ್ರಸಾದ್. ಆಲ್ಮೋಸ್ಟ್ ಇಡೀ ರಾಜ್ಯಕ್ಕೆ ಗೊತ್ತಿರುವಂತ ನಾಯಕ ಕೂಡ ಹೌದು. ಕೇವಲ ಒಂದು ಜಿಲ್ಲೆಗೋ ಒಂದು ಲೋಕಸಭಾ ಕ್ಷೇತ್ರಕ್ಕೂ ಸೀಮಿತ ಆಗಿಲ್ಲ. ಶ್ರೀನಿವಾಸ್ ಪ್ರಸಾದ್ ರಾಜ್ಯ ಮಟ್ಟದಲ್ಲಿ ಬೆಳೆದಿರುವಂತ ನಾಯಕ ಕೂಡ ಹೌದು. ಹೀಗಾಗಿ ಬಿಜೆಪಿ ಅವರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೆ. ಇದು ಆರ್ ಧ್ರುವನಾರಾಯಣ್ಗೆ ಇರುವಂತ ಆತಂಕ. ದಲಿತ ಸಮುದಾಯಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾವೆ. ವಿ ಶ್ರೀನಿವಾಸ್ ಪ್ರಸಾದ್ ದಲಿತ ಮುಖಂಡ ಅಂತ ಕರೆಸಿಕೊಳ್ತಾರೆ. ಇನ್ನು ಈ ಕ್ಷೇತ್ರ ಕಾಂಗ್ರೆಸ್ ಪಾಲಾಗಿರುವುದಕ್ಕೆ ಜೆಡಿಎಸ್ ನಲ್ಲಿ ಒಂದಷ್ಟು ಅಸಮಾಧಾನ ಇದೆ. ಜೆಡಿಎಸ್ ನ ನಾಯಕರು ಅಥವಾ ಜೆಡಿಎಸ್ ನ ವರಿಷ್ಠರು ಕೂಡ ಕೇಳ್ತಾ ಇದ್ರು, ಈ ಕ್ಷೇತ್ರವನ್ನ ನಮಗೆ ಬಿಟ್ಟುಕೊಡ್ಬೇಕು, ನಮ್ಮ ಅಭ್ಯರ್ಥಿ ನಿಲ್ಲಿಸಿ ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಿ. ಆದ್ರೆ ಕಾಂಗ್ರೆಸ್ ಬಿಟ್ಟುಕೊಟ್ಟಿದ್ದಾರೆ. ಹೀಗಾಗಿ ಜೆಡಿಎಸ್ಗೆ ಒಂದಷ್ಟು ಅಸಮಾಧಾನ ಇದೆ. ಜೆಡಿಎಸ್ ನ ಸಾಂಪ್ರದಾಯಿಕ ಮತಗಳು ಆರ್ ಧ್ರುವನಾರಾಯಣ್ ಬರ್ತಾವೋ ಇಲ್ಲೋ ಎನ್ನುವಂತ ಒಂದಷ್ಟು ಡೌಟ್ಸ್ ಗಳಿದ್ದಾವೆ. ಇನ್ನು ನಾಯಕ ಸಮಾಜದ ಮತಗಳು ಇಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತವೆ. ನಾಯಕ ಸಮುದಾಯದ ಮತಗಳು ಯಾರ ಕಡೆ ವಾಲುತ್ತವೆ ಅನ್ನೋದು ಗೊತ್ತಿಲ್ಲ. ಈಗಾಗಲೇ ಹೇಳ್ತಾ ಇದ್ದೆ, ಶ್ರೀರಾಮುಲು ಏನಾದ್ರೂ ಬಂದಿಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡಿದ್ರೆ ಆ ನಾಯಕ ಸಮುದಾಯದ ಮತಗಳೆಲ್ಲವೂ ಕೂಡ ಬಹಳ ಸುಲಭವಾಗಿ ಬಿಜೆಪಿಯ ತೆಕ್ಕಿಗೆ ಹೋಗ್ತಾವೆ, ಬಿಜೆಪಿಯ ಬುಟ್ಟಿಗೆ ಬೀಳ್ತಾವೆ. ಇದು ಆರ್ ಧ್ರುವನಾರಾಯಣ್ಗೆ ಇರುವಂತ ಮತ್ತೊಂದು ಬಹುದೊಡ್ಡ ಆತಂಕ. ಇನ್ನು ಡಾಕ್ಟರ್ ಶಿವಕುಮಾರ್ ಬಿಎಸ್ಪಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಬಿಎಸ್ಪಿಯ ಪ್ರಾಬಲ್ಯ ಇದೆ, ಬಿಎಸ್ಪಿಯ ವರ್ಚಸ್ಸು ಇದೆ. ಅದರಲ್ಲೂ ಕೂಡ ಡಾಕ್ಟರ್ ಶಿವಕುಮಾರ್ ಬಿಎಸ್ಪಿ ಅಭ್ಯರ್ಥಿಯಾಗಿರುವಂತಹ ಕಾರಣಕ್ಕಾಗಿ ಆರ್ ಧ್ರುವನಾರಾಯಣ್ಗೆ ಇದೀಗ ಆತಂಕ ಶುರುವಾಗಿದೆ.
ಇದು ಒಟ್ಟಾರೆಯಾಗಿ ಧ್ರುವನಾಯ್ಡ್ಗೆ ಇರುವಂತಹ ಪ್ಲಸ್ ಹಾಗೆ ಮೈನಸ್ ಪಾಯಿಂಟ್ಸ್ಗಳು. ಈಗಾಗಲೇ ಹೇಳ್ತಾ ಇದ್ದೆ, ಅವರು ಕ್ಷೇತ್ರಕ್ಕೆ ಬಹಳ ಚೆನ್ನಾಗಿ ಪರಿಚಯ ಇದ್ದಾರೆ, ಇದು ಪ್ಲಸ್ ಹೌದು. ಆದ್ರೆ ಅವರ ಆಪೋಸಿಟ್ ಯಾರಿದ್ದಾರೆ, ಈಗಾಗಲೇ ಕ್ಷೇತ್ರದಲ್ಲಿ ಬಹಳ ಚೆನ್ನಾಗಿ ಮುಖ ಪರಿಚಯನ ಹೊಂದಿರುವಂತಹ ನಾಯಕ ವಿ ಶ್ರೀನಿವಾಸ್ ಪ್ರಸಾದ್ ಇದ್ದಾರೆ. ಹೀಗಾಗಿ ಆರ್ ಧ್ರುವನಾಯ್ಡ್ ಮತ್ತೆ ವಿ ಶ್ರೀನಿವಾಸ್ ಪ್ರಸಾದ್ ಇಬ್ಬರ ನಡುವೆ ಜಿದ್ದಾಜಿದ್ದಿನ ಪೈಪೋಟಿ, ಇಬ್ಬರ ನಡುವೆ ಪ್ರಬಲವಾದಂತ ಕಸರತ್ತು ಈ ಬಾರಿ ನಡೆಯುತ್ತೆ. ಹಾಗಾದ್ರೆ ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಇರುವಂತಹ ಪ್ಲಸ್ ಏನು, ಮೈನಸ್ ಏನು, ಅದನ್ನು ಕೂಡ ನೋಡೋಣ. ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್. ವೆಲ್ಕಮ್ ಬ್ಯಾಕ್. ಇವತ್ತಿನ ಗ್ರೌಂಡ್ ರಿಪೋರ್ಟ್ ಅಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಪೂರ್ಣವಾದಂತಹ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಚಾಮರಾಜನಗರ ಜಿಲ್ಲೆ ತನ್ನದೇ ಆದಂತಹ ವಿಭಿನ್ನತೆ ವಿಶೇಷತೆಗಳನ್ನು ಗುರುತಿಸಿಕೊಂಡಿರುವಂತಹ ಜಿಲ್ಲೆ, ಆದರೂ ಕೂಡ ಶಾಪಗ್ರಸ್ತ ಜಿಲ್ಲೆ ಎನ್ನುವಂತಹ ಹಣೆಪಟ್ಟಿಯನ್ನ ಕಟ್ಟಲಾಗಿತ್ತು. ಹೀಗಾಗಿ ಒಂದಷ್ಟು ಜನ ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗೋದಿಕ್ಕೂ ಕೂಡ ಹಿಂಜರಿತಾ ಇದ್ರು. ಆದ್ರೆ ಇದೀಗ ಚಾಮರಾಜನಗರ ಜಿಲ್ಲೆ ಬೇರೆ ರೀತಿಯಲ್ಲಿ ಗುರುತಿಸಿಕೊಳ್ತಾ ಇದೆ, ನಿಧಾನವಾಗಿ ಅಭಿವೃದ್ಧಿಯನ್ನು ಕೂಡ ಕಾಣ್ತಾ ಇದೆ. ಹೀಗಾಗಿ ಒಂದಷ್ಟು ಕುತೂಹಲವನ್ನು ಕೂಡ ಈ ಬಾರಿ ರಾಜ್ಯದ ಕೆರಳಿಸಿದೆ. ಈಗಾಗಲೇ ಅಲ್ಲಿಯ ಕಾಂಗ್ರೆಸ್ ಅಭ್ಯರ್ಥಿ ಅಥವಾ ಮೈತ್ರಿ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಆರ್ ಧ್ರುವನಾಯ್ಡ್ಗೆ ಇರುವಂತಹ ಪ್ಲಸ್ ಮೈನಸ್ ಎಲ್ಲವನ್ನ ಕೂಡ ನೋಡಿದ್ವಿ. ಹಾಗಾದ್ರೆ ಬಿಜೆಪಿ ಅಭ್ಯರ್ಥಿ ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಇರುವಂತಹ ಪೂರಕ ಅಂಶಗಳೇನು, ಅದೆಲ್ಲವನ್ನು ಕೂಡ ನೋಡಬೇಕು. ಇದೀಗ ಪವರ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಪೂರಕ ಅಂಶಗಳು ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಇರೋದು. ಈ ಹಿಂದೆ ಇದೇ ಕ್ಷೇತ್ರದಲ್ಲಿ 5 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ರು. ಸತತವಾಗಿ 4 ಬಾರಿ, ತದನಂತರ ಜನತಾದಳದಿಂದ 1 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಜಿಲ್ಲೆಯಾದ್ಯಂತ ತಮ್ಮದೇ ಆದಂತಹ ವೈಯಕ್ತಿಕ ವರ್ಚಸ್ಸನ್ನು ಹೊಂದಿರುವಂತಹ ಲೀಡರ್ ಕೂಡ ಹೌದು. ಪಾರ್ಟಿಗಿಂತಲೂ ಮಿಗಿಲಾಗಿ ತಮ್ಮದೇ ಆದಂತಹ ವೈಯಕ್ತಿಕ ವರ್ಚಸ್ಸನ್ನು ಹೊಂದಿದ್ದಾರೆ ವಿ ಶ್ರೀನಿವಾಸ್ ಪ್ರಸಾದ್. ಇದು ಅವರಿಗಿರುವಂತಹ ಪೂರಕ ಅಂಶ. ಇನ್ನು ಜಿಲ್ಲೆಯಲ್ಲಿ ದಲಿತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ದಲಿತ ಸಮುದಾಯದವರ ಮತಗಳು ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ನಿಮ್ಮೆಲ್ಲರೂ ಕೂಡ ಗೊತ್ತು, ವಿ ಶ್ರೀನಿವಾಸ್ ಪ್ರಸಾದ್ ದಲಿತ ಮುಖಂಡ ಅಂತ ಕರೆಸಿಕೊಳ್ತಾರೆ. ಇನ್ನು ಶ್ರೀನಿವಾಸ್ ಪ್ರಸಾದ್ ಆಯ್ಕೆಗೆ ಬಿಜೆಪಿಯಲ್ಲಿ ಯಾವುದೇ ಗೊಂದಲ ಇಲ್ಲ, ಅಸಮಾಧಾನ ಇಲ್ಲ. ಹೆಚ್ಚು ಕಡಿಮೆ 8 ಜನ ಆಕಾಂಕ್ಷಿಗಳಿದ್ರು. ಆದ್ರೆ ಅವರೆಲ್ಲರೂ ಕೂಡ ಇದೀಗ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಆಯ್ಕೆಯನ್ನ ಮುಕ್ತ ಮನಸ್ಸಿನಿಂದ ಒಪ್ಪಿಕೊಂಡಿದ್ದಾರೆ. ಮೋದಿ ಕಾರ್ಡ್, ದಲಿತ ಮತ್ತು ಉಪ್ಪಾರ ಸಮುದಾಯದ ಮತಗಳು ಕೂಡ ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ನೆರವಾಗಬಹುದು. ಕಳೆದ ಬಾರಿ ಕೂಡ ಮೋದಿ ಅಲೆ ಇತ್ತು, ಆ ಧ್ರುವನಾಯ್ಡ್ ಗೆದ್ದು ಬಂದಿದ್ರು. ಈ ಬಾರಿ ಕೂಡ ಮೋದಿ ಅಲೆ ಇದೆ. ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಇನ್ನು ಸಾಂಪ್ರದಾಯಿಕ ಮತಗಳು ಕೂಡ ದೂರ ಹೋಗಲ್ಲ ಎನ್ನುವಂತ ಲೆಕ್ಕಾಚಾರಗಳು ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಇದೆ. ಅಂದ್ರೆ ಅವರ ವೈಯಕ್ತಿಕ ವರ್ಚಸ್ಸಿಗೆ ಒಂದಷ್ಟು ಸಾಂಪ್ರದಾಯಿಕ ಮತಗಳಿದ್ದಾವೆ, ಇನ್ನು ಬಿಜೆಪಿಗೆ ಒಂದಷ್ಟು ಸಾಂಪ್ರದಾಯಿಕ ಮತಗಳಿದ್ದಾವೆ. ಅವೆಲ್ಲವೂ ಕೂಡ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಬುಟ್ಟಿಗೆ ಬಂದು ಬೀಳುತ್ತೆ ಎನ್ನುವಂತಹ ಒಂದು ನಂಬಿಕೆ, ಒಂದು ಆತ್ಮವಿಶ್ವಾಸ ಶ್ರೀನಿವಾಸ್ ಪ್ರಸಾದ್ ಅವರಲ್ಲಿ ಇದೆ. ಇನ್ನ ಬಿಎಸ್ಪಿ ಅಭ್ಯರ್ಥಿ ಕೂಡ ಕಣದಲ್ಲಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಈ ವಿಚಾರವನ್ನು ನಾವಿಲ್ಲಿ ಹೇಳಲೇಬೇಕಾಗತ್ತೆ. ಬಿಎಸ್ಪಿ ಅಭ್ಯರ್ಥಿ ಕಣದಲ್ಲಿರುವಂತಹ ಕಾರಣಕ್ಕಾಗಿ ವೋಟ್ ಡಿವೈಡ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ನಿಮ್ಮೆಲ್ಲರೂ ಕೂಡ ಗೊತ್ತು, ಸಾಧಾರಣವಾಗಿ ಈ ಅಹಿಂದ ಮತಗಳು ಕಾಂಗ್ರೆಸ್ ಪಕ್ಷದ ಕಡೆಯಾಗಿ ಬರ್ತಾ ಹೋಗ್ತವೆ. ಅಹಿಂದ ಮತಗಳು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಮತಗಳು, ಇವೆಲ್ಲವೂ ಕೂಡ ಕಾಂಗ್ರೆಸ್ನ ಒಂದಷ್ಟು ಸಾಂಪ್ರದಾಯಿಕ ಮತಗಳು. ಆದ್ರೆ ಬಿಎಸ್ಪಿ ಅಭ್ಯರ್ಥಿಯೂ ಕೂಡ ಇರುವಂತಹ ಕಾರಣಕ್ಕಾಗಿ ಆ ಅಹಿಂದ ಮತಗಳು ಡಿವೈಡ್ ಆಗತ್ತೆ, 100% ಡಿವೈಡ್ ಆಗತ್ತೆ. ಇದು ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಪ್ಲಸ್ ಆಗತ್ತೆ. ಓಕೆ, ಪೂರಕಾಂಶಗಳನ್ನ ಗಮನಿಸಿದ್ವಿ. ಹಾಗಾದ್ರೆ ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಯಾವುದೇ ಭಯವಿಲ್ವಾ? ಸಂಪೂರ್ಣವಾದಂತಹ ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರಾ? ಇಲ್ಲ. ಒಂದಷ್ಟು ಆತಂಕಗಳಿದ್ದಾವೆ, ಒಂದಷ್ಟು ಭಯ ಅವರನ್ನು ಕೂಡ ಕಾಡ್ತಾ ಇದೆ, ಒಂದಷ್ಟು ಮೈನಸ್ ಪಾಯಿಂಟ್ಸ್ ಗಳಿದ್ದಾವೆ. ಏನೇನಿದ್ದಾವೆ ಗಮನಿಸೋಣ ಬನ್ನಿ. ಇದು ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಇರುವಂತಹ ಮೈನಸ್ ಪಾಯಿಂಟ್ಸ್ ಗಳು ಅಥವಾ ಆತಂಕಗಳು. ಸತತ 2 ಬಾರಿ ಧ್ರುವನಾಯ್ಡ್ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಮತ್ತೊಮ್ಮೆ ಅವರೇ ಕಣದಲ್ಲಿದ್ದಾರೆ. ಅವರಿಗೆ ಯಾವುದೇ ಬ್ಲಾಕ್ ಮಾರ್ಕ್ ಗಳಿಲ್ಲ, ಯಾವುದೇ ಕಪ್ಪು ಚುಕ್ಕೆಗಳಿಲ್ಲ. ಕ್ಷೇತ್ರದಲ್ಲಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ಆಗಿದ್ದಾವೆ. ಇದು ಆರ್ ಧ್ರುವನಾಯ್ಡ್ ಪರವಾಗಿ ಜನರು ಒಲವನ್ನ ಹರಿಸೋದಿಕ್ಕೆ ಸಾಧ್ಯವಾಗ್ತಾ ಇದೆ. ಈ ಕಾರಣಕ್ಕಾಗಿ ವಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಈ ವಿಚಾರವು ಕೂಡ ಭಯವನ್ನ, ಆತಂಕವನ್ನ ಹುಟ್ಟು ಹಾಕಿದೆ. ಅನಾರೋಗ್ಯ, ಒಂದಷ್ಟು ವಯಸ್ಸಿನ ಅಂತರ, ಇದೆಲ್ಲವೂ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಮೈನಸ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಯುವ ಪೀಳಿಗೆಗೆ ಶ್ರೀನಿವಾಸ್ ಪ್ರಸಾದ್ ಹೆಚ್ಚಾಗಿ ಪರಿಚಯ ಇಲ್ಲ. ಹೌದು, ಶ್ರೀನಿವಾಸ್ ಪ್ರಸಾದ್ ಇಲ್ಲಿ ಸತತವಾಗಿ ಸಂಸದರಾಗಿ ಆಯ್ಕೆಯಾಗಿದ್ರು. ಆದ್ರೆ ಯಾವ ಕಾಲದಲ್ಲಿ? 1980ಯ ಸಂದರ್ಭದಲ್ಲಿ
ಆದರೆ ಯುವ ಮತದಾರರು 4 ಲಕ್ಷದಷ್ಟಿದ್ದಾರೆ. ಅವರಿಗೆ ಶ್ರೀನಿವಾಸ್ ಪ್ರಸಾದ್ ಅವರ ಪರಿಚಯ ಅಷ್ಟಾಗಿಲ್ಲ. ಆದ್ರೆ ಆರ್ ಧ್ರುವ ನಾರಾಯಣ್ ಸತತವಾಗಿ 2 ಬಾರಿ ಸಂಸದರಾಗಿ ಆಯ್ಕೆಯಿರುವಂತಹ ಕಾರಣಕ್ಕಾಗಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಪರಿಚಯ ಇದ್ದಾರೆ. ಚಾಮರಾಜನಗರದಲ್ಲಿ ಕಮಲ ಪಕ್ಷ ಇಲ್ಲಿವರೆಗೂ ಕೂಡ ಅರಳಿಲ್ಲ. ಬಿಜೆಪಿ ಅಭ್ಯರ್ಥಿ ಇಲ್ಲಿವರೆಗೂ ಕೂಡ ಗೆದ್ದಿಲ್ಲ. ಜನತಾದಳದವರಾದ 4 ಬಾರಿ ಗೆದ್ದಿದ್ದಾರೆ, ಬಿಜೆಪಿ ಅಭ್ಯರ್ಥಿ ಗೆದ್ದಿಲ್ಲ. ಇದು ಕೂಡ ಮೈನಸ್ ಆಗುತ್ತೆ. ಕಾಂಗ್ರೆಸ್ ಜೆಡಿಎಸ್ ಎರಡು ಕೂಡ ಮೈತ್ರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವ ಕಾರಣಕ್ಕಾಗಿ ಅಥವಾ ಇಬ್ರು ಕೂಡ ಮೈತ್ರಿಯಿಂದ ಸ್ಪರ್ಧೆಯನ್ನ ಮಾಡ್ತಿರುವಂತಹ ಕಾರಣಕ್ಕಾಗಿ ಶ್ರೀನಿವಾಸ್ ಪ್ರಸಾದ್ಗೆ ಸ್ವಲ್ಪ ಮಟ್ಟಿಗೆ ಆತಂಕ ಎದುರಾಗಿದೆ. ಜೆಡಿಎಸ್ ನ ಒಂದಷ್ಟು ಸಾಂಪ್ರದಾಯಿಕ ಮತಗಳು ಕೂಡ ಕಾಂಗ್ರೆಸ್ಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಇದು ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಇರುವಂತಹ ಪ್ಲಸ್ ಹಾಗೆ ಮೈನಸ್ಗಳು. ಒಂದಷ್ಟು ಗಮನಿಸ್ತಾ ಇದ್ವಿ. 5 ಬಾರಿ ಸಂಸದರಾಗಿದ್ದಾರೆ, ಶಾಸಕರಾಗಿದ್ದಾರೆ, ಸಚಿವರಾಗಿ ಕೆಲಸವನ್ನ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಅದೇ ಕ್ಷೇತ್ರದಲ್ಲಿ ಸಂಸದರಾಗಿ ಕೆಲಸವನ್ನ ಮಾಡಿದ್ರು. ದಲಿತ ನಾಯಕ, ಇಡೀ ರಾಜ್ಯಕ್ಕೆ ಪರಿಚಯ ಇರುವಂತಹ ನಾಯಕ, ಇದೆಲ್ಲವೂ ಕೂಡ ಪ್ಲಸ್. ಆದ್ರೆ ಮೈನಸ್ ಆರ್ ಧ್ರುವ ನಾರಾಯಣ್ ಅವರೇ ಇವರಿಗೆ ಮೈನಸ್. ಕಾರಣ ಆರ್ ಧ್ರುವ ನಾರಾಯಣ್ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ, ಕ್ಷೇತ್ರದ ಜನರಿಗೆ ಬಹಳ ಚೆನ್ನಾಗಿ ಪರಿಚಯ ಇದ್ದಾರೆ. ಇದು ಪ್ಲಸ್ ಆಗಿ ಮೈನಸ್ ಪಾಯಿಂಟ್ಸ್ಗಳು. ಹಾಗಾದ್ರೆ ಆ ಕ್ಷೇತ್ರದ ಅಭ್ಯರ್ಥಿಗಳು ಏನ್ ಮಾತನಾಡಿದ್ದಾರೆ ನೋಡಬನ್ನಿ. ಗೊತ್ತು ನಾನು ಯಾವ ರೀತಿ ಬೆಳೆದು ಬಂದಿದ್ದೀನಿ, ನಾವು ಯಾವ ರೀತಿ ಜನರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಹೆಚ್ಚು ಅನುದಾನವನ್ನು ತಂದು ಕ್ಷೇತ್ರದ ಬೆಳವಣಿಗೆ ಕಣ್ಣಿಗೆ ಕಾಣುವಂಥ ಕೆಲಸ ನಾವು ಮಾಡಿದ್ದೇವೆ. ಅದು ಕ್ಷೇತ್ರದ ಜನತೆಗೆ ಗೊತ್ತಿದೆ. ಅದನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಕ್ಷೇತ್ರದ ಜನತೆ. ಹಾಗಾಗಿ ಈಗ ಅವರು ಪಕ್ಷದಲ್ಲಿದ್ದಾಗ ನಮ್ಮ ಆಡಿ ಹೊಗಳಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇರೋವರೆಗೂ ಕೂಡ ನನ್ನ ಬಗ್ಗೆ ಭಾಳ ಗೌರವದ ಮಾತಾಡಿದ್ದಾರೆ. ಪಕ್ಷ ಬಿಟ್ಟ ಮೇಲೆ ಈ ರೀತಿಯಾದಂಥ ಸಣ್ಣ ಮಾತುಗಳನ್ನ ಆಡ್ತಿದ್ದಾರೆ. ಅದು ಅವ್ರಿಗೆ ಶೋಭೆ ತರತಕ್ಕಂಥದ್ದು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಹೆಚ್ಚು ಅನುದಾನವನ್ನು ತಂದು ಕ್ಷೇತ್ರದ ಬೆಳವಣಿಗೆ ಕಣ್ಣಿಗೆ ಕಾಣುವಂಥ ಕೆಲಸ ನಾವು ಮಾಡಿದ್ದೇವೆ. ಅದು ಕ್ಷೇತ್ರದ ಜನತೆಗೆ ಗೊತ್ತಿದೆ. ಮತ್ತು ಇಡೀ ಒಬ್ಬ ಶಾಸಕನಾಗಿ ಈ ಭಾಗದಲ್ಲಿ ಯಾವ ರೀತಿ ಕೆಲಸ ಮಾಡಿದೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಆ ಸಂದರ್ಭದಲ್ಲಿ ಗೊತ್ತಿದೆ. ಹಾಗೆ ನಾವು ಈಗ ಚುನಾವಣೆ ಅಂತ ಹೇಳಿದ್ರೆ ನಾವು ಯಾರಿಯಾಗಲಿ ಕಡೆಗಣಿಸೋಕ್ಕಾಗಲ್ಲ. ಬಹಳ ಸೀರಿಯಸ್ ಆಗಿ ತೊಗೊಂಡು ಮಾಡಬೇಕಾಗಿದೆ. ಈಗ ಆಮೇಲೆ ಈ ದೊಡ್ಡ ಚುನಾವಣೆ, ಇದು ಮಹಾಸಮರ ಅಂತ ಹೇಳ್ತೀವಿ, ದೊಡ್ಡ ಭಾರಿ ಚುನಾವಣೆ. ಈ ದೇಶದ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬೇಕಾದಂಥ ಒಂದು ಮಹಾ ಚುನಾವಣೆ ಇದಾಗಿದೆ. ಈಗ ರಾಷ್ಟ್ರವ್ಯಾಪ್ತಿ ಚುನಾವಣಾ ಪ್ರಚಾರ ನೋಡಿದ್ರೆ ಈಗ 5 ವರ್ಷಗಳ ಕಾಲ ಅಧಿಕಾರ ನಡೆಸಿದಂಥ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲ ರೀತಿಯಾದಂಥ ರೀತಿಯೂ ಕೂಡ ಮತ್ತೆ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಳ್ಳೆಯ ಅವಕಾಶ, ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ. ಇಡೀ ದೇಶಾದ್ಯಂತ ಇವತ್ತು ನಡೀತಾ ಇದೆ. ಖಂಡಿತ ಈ ಸಾರು ಕೂಡ NDA ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ಸ್ಪಷ್ಟ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬರ್ತಕ್ಕಂಥ ಅವಕಾಶಗಳು ಇದು ಕಾಣ್ತಾ ಇದೆ. ಅದೇ ಮತ್ತೊಂದು UPA ಏನಿದೆ, ಆ UPAಗೆ ಇರ್ತಕ್ಕಂಥ ಯಾರೋ ಅಂಗಪಕ್ಷಗಳು ಅಷ್ಟು ಪ್ರಬಲವಾಗಿ ಕಾಣ್ತಾ ಇಲ್ಲ ಇರ್ತಕ್ಕಂಥ. ನಾನು 2004ನೇ ಇಸ್ವಿನಲ್ಲೂ ಕೂಡ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಿಂದ BSP ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ಬಹಳ ಕಡಿಮೆ ಅವಧಿಯಲ್ಲಿ ಅತ್ಯುತ್ತಮವಾದ ಓಟ್ಗಳನ್ನ ಪಡ್ಕೊಂಡಿದ್ದೆ. ಆ ನಂತರ ಬಹುಜನ ಚಳವಳಿಯಲ್ಲಿ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ, ಬರಹಗಾರನಾಗಿ ನಾನು ತೆರೆಮರೆಯಲ್ಲಿ ಕೆಲಸ ಮಾಡಿದ್ದೀನಿ. ಇಡೀ ಕರ್ನಾಟಕ ರಾಜ್ಯದಂತೆ ಎಲ್ಲ ತಾಲೂಕು, ಎಲ್ಲ ಊರುಗಳು ಹೆಚ್ಚು ಕಡಿಮೆ ನನಗೆ ಪರಿಚಯ ಇದೆ. ಎಲ್ಲ ಕಡೆ ಯುವಕರಂತೂ ಚೆನ್ನಾಗಿ ಬೆಂಬಲ ಇದೆ. ಮತ್ತು ಎಲ್ಲ ಕಡೆ ಜನರು ತೋರಿಸ್ತಿರುವಂಥ ಉತ್ಸಾಹ, ಅವರು ತೋರಿಸ್ತಿರ್ತಕ್ಕಂಥ ಅಭಿಮಾನದಿಂದ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ಇದೆ. ನಾನು 2004ನೇ ಇಸ್ವಿನಲ್ಲೂ ಕೂಡ. ಹಾಗಾದ್ರೆ ಈಗಾಗಲೇ ಒಂದಷ್ಟು ರಾಜಕೀಯ ಲೆಕ್ಕಾಚಾರಗಳನ್ನ ಮಾತಾಡ್ತಾ ಇದ್ವಿ, ಜಾತಿವಾರು ಲೆಕ್ಕಾಚಾರವನ್ನ ಮಾತನಾಡ್ತಾ ಇದ್ವಿ, ಅಭ್ಯರ್ಥಿಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ವಿ. ಹಾಗಾದ್ರೆ ಚುನಾವಣೆಯಲ್ಲಿ ಪ್ರಭಾವ ಬೀರುವಂತ ಅಂಶಗಳು ಯಾವ್ದ್ಯಾವ್ದು, ಯಾವ್ಯಾವ ಅಂಶಗಳು ಇಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತವೆ, ಅದೆಲ್ಲವನ್ನು ಕೂಡ ಇದೀಗ ಗಮನಿಸೋಣ ಬನ್ನಿ. ಇವೆಲ್ಲವೂ ಕೂಡ ಚಾಮರಾಜನಗರ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಪ್ರಭಾವ ಬೀರುವಂತಹ ಅಂಶಗಳು. ಇಲ್ಲಿ ಜಾತಿ ಆಧಾರದ ಮೇಲೆಯೇ ಪ್ರತಿ ಬಾರಿ ಕೂಡ ಚುನಾವಣೆ ನಡೆಯುತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ರಭಾವವನ್ನ ಬೀರುತ್ತೆ. ಈ ಬಾರಿಯ ಚುನಾವಣೆಯಲ್ಲೂ ಕೂಡ, ಪ್ರತಿ ಬಾರಿ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಈ ಅಂಶ ಇಲ್ಲಿ ಪ್ರಭಾವವನ್ನು ಬೀರ್ತಾ ಹೋಗುತ್ತೆ. ಎಂದಿನಂತೆ ಮೇಲ್ವರ್ಗದ ಒಂದಷ್ಟು ಮತಗಳು ಕೂಡ ಬಿಜೆಪಿ ತೆಕ್ಕೆಗೆ ಜಾರುವಂತ ಸಾಧ್ಯತೆಗಳಿದ್ದಾವೆ. ಲಿಂಗಾಯತರ ಮತಗಳು ಜಾಸ್ತಿ ಇದ್ದಾವೆ, ಅವೆಲ್ಲವೂ ಕೂಡ ಬಿಜೆಪಿಯ ಕಡೆ ಬಾಳುವಂತ ಸಾಧ್ಯತೆ ಇದ್ದಾವೆ. ಇನ್ನು ಅಹಿಂದ ಮತಗಳು ಸಹಜವಾಗಿ ಕಾಂಗ್ರೆಸ್ನ ಪಾಲಾಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮೀಸಲು ಕ್ಷೇತ್ರವಾಗಿರುವಂತ ಕಾರಣಕ್ಕಾಗಿ ಪರಿಶಿಷ್ಟ ಜಾತಿಗಳು ಡಿವೈಡ್ ಆಗಬಹುದು, BSPಗೆ, ಬಿಜೆಪಿಗೆ ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಂದ್ರೆ ಎಲ್ಲರೂ ಕೂಡ ಅದೇ ಜಾತಿಗೆ ಸೇರಿದವರು. ಕೇಂದ್ರ ಸರ್ಕಾರದ ವೈಫಲ್ಯ ಹಾಗೆ ರಾಜ್ಯ ಸರ್ಕಾರದ ವೈಫಲ್ಯವೂ ಕೂಡ ಇಲ್ಲಿ ಈ ಬಾರಿ ಪ್ರಮುಖ ಪಾತ್ರವನ್ನ ವಹಿಸುವುದರಲ್ಲಿ ಡೌಟ್ ಇಲ್ಲ. ಸಚಿವ ಸಿ ಪುಟ್ಟರಂಗಶೆಟ್ಟಿ ಚಾಮರಾಜನಗರದ ಶಾಸಕರು ಕೂಡ ಹೌದು. ಅವರ PA ಬಳಿ ಒಂದಷ್ಟು ಲಂಚದ ಹಣ ದೊರೆತಿತ್ತು. ಅದು ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಾವೆ. ಕಾಂಗ್ರೆಸ್ ಶಾಸಕರ ಗಲಾಟೆ ನಡೆದಿತ್ತು.
ಆನಂದ್ ಸಿಂಗ್ ಹಾಗೆ ಗಣೇಶ್ ನಡುವೆ, ಕಂಪ್ಲಿ ಶಾಸಕ ಗಣೇಶ್ ನಡುವೆ. ಇದು ಇಡೀ ರಾಜ್ಯಾದ್ಯಂತ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಇದೆಲ್ಲವೂ ಕೂಡ ಇಲ್ಲಿ ಪ್ರಭಾವವನ್ನ ಬೀರುತ್ತೆ. ಇದರ ಹೊರತಾಗಿಯೂ ಕೂಡ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗ್ಬೇಕಾಗತ್ತೆ. ಈ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ದೊಡ್ಡ ಮಟ್ಟದಲ್ಲಿದೆ. ಇಲ್ಲಿ ಬೆಳೆಯನ್ನ ಕೂಡ ಬೆಳೀತಾರೆ, ನೀರನ್ನ ನಂಬ್ಕೊಂಡು ಯಾರು ಕೂಡ ಬೆಳೆಯನ್ನ ಬೆಳೆಯೋದಿಲ್ಲ. ನೀರನ್ನ ಕಡಿಮೆ ಯಾವ ಬೆಳೆಗಳು ಬೇಡ್ತವೆ ಆ ಬೆಳೆಗಳನ್ನ ಬೆಳೀತಾ ಹೋಗ್ತಾರೆ, ಜೋಳ, ರಾಗಿ ಇಂತಹ ಬೆಳೆಗಳನ್ನ. ಆದ್ರೆ ಆ ಬೆಳೆಗಳಿಗೂ ಕೂಡ ಇಲ್ಲಿ ನೀರಿನ ಸೌಲಭ್ಯ ಇಲ್ಲ, ಕುಡಿಯುವ ನೀರಿನ ಸೌಲಭ್ಯ ಸರಿಯಾದ ರೀತಿ ಇಲ್ಲ, ಗ್ರಾಮೀಣ ಪ್ರದೇಶಗಳಿಗೆ ಬಸ್ ಸಂಪರ್ಕ ಇಲ್ಲ, ಅದೇ ರೀತಿಯಾಗಿ ಸ್ಕೂಲ್ ಆಗಿರ್ಬೋದು, ವೈದ್ಯಕೀಯ ಸೌಲಭ್ಯ ಆಗಿರ್ಬೋದು, ಇದ್ಯಾವುದು ಕೂಡ ಇಲ್ಲ. ವೆರಿ ಇಂಪಾರ್ಟೆಂಟ್, ಕಬಿನಿ 2ನೇ ಹಂತದ ಯೋಜನೆ ಸ್ಟಾರ್ಟ್ ಆಗಿದೆ, ಆದ್ರೆ ಕಂಪ್ಲೀಟ್ ಆಗಿಲ್ಲ. ಇದೆಲ್ಲವೂ ಕೂಡ ಈ ಬಾರಿ ಇಲ್ಲಿ ಪ್ರಭಾವವನ್ನು ಬೀರುತ್ತೆ. ಹಾಗಾದ್ರೆ 2 ಬಾರಿ ಸಂಸದರಾಗಿರುವಂತಹ ಆರ್ ಧ್ರುವನಾರಾಯಣ್ ಏನೂ ಕೆಲಸವನ್ನ ಮಾಡಿಲ್ವಾ? ಮಾಡಿದ್ದಾರೆ. ಏನೇನ್ ಮಾಡಿದ್ದಾರೆ? ಹ್ಯಾವ್ ಎ ಲುಕ್. ಇವೆಲ್ಲವೂ ಕೂಡ ಆರ್ ಧ್ರುವನಾರಾಯಣ್ ಮಾಡಿರುವಂತಹ ಕೆಲಸಗಳು. 429 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಷ್ಟ್ರೀಯ ಹೆದ್ದಾರಿ 212 ಅನ್ನ ಅಭಿವೃದ್ಧಿಪಡಿಸಿದ್ದಾರೆ. 212 ರಾಷ್ಟ್ರೀಯ ಹೆದ್ದಾರಿ ಇದೆಯಲ್ಲ, ಅದನ್ನ ಡೆವಲಪ್ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 209 ಅದರ ಅಗಲೀಕರಣ ಹಾಗೂ ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ರಸ್ತೆ ಸಂಪರ್ಕದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಂಜನಗೂಡು ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇದು ಕೂಡ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗುತ್ತೆ. ಕೇಂದ್ರೀಯ ರಸ್ತೆ ನಿಧಿಯಿಂದ ಚಾಮರಾಜನಗರದ ಬಿ ರಾಚಯ್ಯ ಜೋಡಿ ರಸ್ತೆಯನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ರಸ್ತೆ ಅಭಿವೃದ್ಧಿಯಲ್ಲಿ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿದ್ದಾರೆ. ಚಾಮರಾಜನಗರಕ್ಕೆ ವೆರಿ ಇಂಪಾರ್ಟೆಂಟ್, ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನ ಮಂಜೂರು ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಲಿ ಸಂಸದರು. ಚಾಮರಾಜನಗರದಲ್ಲಿ ಸುಸಜ್ಜಿತ ಕೇಂದ್ರೀಯ ವಿದ್ಯಾಲಯ ಇದೆ, ಅದರ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 2 ಏಕಲವ್ಯ ಶಾಲೆಗಳನ್ನ ಆರಂಭಿಸಿದ್ದಾರೆ. ಇದು ಕೂಡ ಆರ್ ಧ್ರುವನಾರಾಯಣ್ ಅವರ ಒಂದೊಳ್ಳೆ ಕೆಲಸ. ಜಿಲ್ಲಾ ಕ್ರೀಡಾಂಗಣದಲ್ಲಿ 5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಅನ್ನ ನಿರ್ಮಾಣವನ್ನ ಮಾಡಲಾಗಿದೆ. ಚಾಮರಾಜನಗರಕ್ಕೆ ಕೃಷಿ ವಿಜ್ಞಾನ ಕಾಲೇಜನ್ನ ಮಂಜೂರು ಮಾಡಲಾಗಿದೆ. ಇದು ಕೂಡ ಆರ್ ಧ್ರುವನಾರಾಯಣ್ ಅವರ ಕೆಲಸ. ಚಾಮರಾಜನಗರಕ್ಕೆ ಗೂಡ್ಸ್ ರೈಲು ಕೂಡ ಎಂಟ್ರಿಯನ್ನ ಕೊಟ್ಟಿದೆ. ಇದು ಕೂಡ ಸಂಸದರು ಮಾಡಿರುವಂತಹ ಕೆಲಸ. ಚಾಮರಾಜನಗರಕ್ಕೆ ಕಾನೂನು ಕಾಲೇಜನ್ನು ಕೂಡ ಮಂಜೂರು ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಎಲ್ಲ ಕೆಲಸಗಳನ್ನು ಕೂಡ ಆರ್ ಧ್ರುವನಾರಾಯಣ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಈ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ಜನರ ಒಲವು ಅವರತ್ತ ಬರುವಂತೆ ಮಾಡಿಕೊಂಡಿದ್ದಾರೆ. ಚಾಮರಾಜನಗರದಿಂದ ಬೆಂಗಳೂರಿಗೆ ನೇರು ರೈಲು ಸಂಚಾರ ಇದೆ. ಎಷ್ಟೋ ಜನ ಆ ರೈಲಿನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಆರ್ ಧ್ರುವನಾರಾಯಣ್ ಅವರ ಪರವಾಗಿ ಒಂದಷ್ಟು ಒಲವನ್ನ ಇಟ್ಟುಕೊಂಡಿದ್ದಾರೆ. ಇವರು ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಹೋಗಿದ್ದಾರೆ. ಮೈಸೂರಿನಿಂದ ಚಾಮರಾಜನಗರಕ್ಕೆ ಹೆಚ್ಚುವರಿ ರೈಲಿನ ಸೌಲಭ್ಯವನ್ನ ಮಾಡಲಾಗಿದೆ. ಈಗಾಗಲೇ ಹೇಳ್ತಾ ಇದ್ದೆ, ಸಾರಿಗೆ ಸಂಪರ್ಕವನ್ನು ಒದಗಿಸುವಲ್ಲಿ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ ಆರ್ ಧ್ರುವನಾರಾಯಣ್. ಒಂದಷ್ಟು ಬಸ್ಗಳ ವ್ಯವಸ್ಥೆ ಆಗಿರ್ಬೋದು, ಅಥವಾ ರಾಷ್ಟ್ರೀಯ ಹೆದ್ದಾರಿಯನ್ನು ಅಭಿವೃದ್ಧಿ ಮಾಡೋದಾಗಿರ್ಬೋದು, ರೈಲುಗಳ ವ್ಯವಸ್ಥೆಯನ್ನಾಗಿರ್ಬೋದು. ಹಾಗೆ ಕೋಟೆಯಲ್ಲಿ ಬರೋಬ್ಬರಿ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಂಬಾಕು ಹರಾಜು ಮಾರುಕಟ್ಟೆಯನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ತಂಬಾಕನ್ನು ಕೂಡ ಹೆಚ್ಚೆಚ್ಚಾಗಿ ಬೆಳೆಯಲಾಗುತ್ತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ. ಟಿ ನರಸೀಪುರದಲ್ಲಿ ಕಾರ್ಮಿಕ ವಿಮಾ ಆಸ್ಪತ್ರೆಯನ್ನು ಕೂಡ ನಿರ್ಮಾಣವನ್ನ ಮಾಡಲಾಗಿದೆ. ಚಾಮರಾಜನಗರದಲ್ಲಿ ವಿಭಾಗೀಯ ಅಂಚೆ ಕಚೇರಿಯನ್ನ ಸ್ಥಾಪಿಸೋದಿಕ್ಕೆ ಕ್ರಮವನ್ನ ಕೂಡ ತೆಗೆದುಕೊಂಡಿದ್ದಾರೆ ಹಾಲಿ ಸಂಸದರಾಗಿರುವಂತಹ ಆರ್ ಧ್ರುವನಾರಾಯಣ್. ಎಲ್ಲ ಕೆಲಸಗಳು ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಹಾಲಿ ಸಂಸದರ ಕೈ ಹಿಡಿಯುವಂತಹ ಸಾಧ್ಯತೆಗಳಿದ್ದಾವೆ. ಮೈತ್ರಿ ಪಕ್ಷದ ಅಭ್ಯರ್ಥಿಯ ಕೈ ಹಿಡಿಯುವಂತಹ ಸಾಧ್ಯತೆಗಳಿದ್ದಾವೆ. ಕೋಟೆ ತಾಲೂಕಿನ ಬಿ ಮಟಕೆರೆ ಗ್ರಾಮವನ್ನ ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಿದೆ ಅಂತ ಹೇಳಿ. ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಹೋಗಿದ್ದಾರೆ. ಹೆಚ್ಚೆಚ್ಚು ಅನುದಾನವನ್ನು ತರಿಸಿಕೊಳ್ಳುವಲ್ಲಿ, ಅದನ್ನು ಉಪಯೋಗಿಸಿಕೊಳ್ಳುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅನುದಾನವನ್ನು ತರಿಸಿಕೊಳ್ಳುವಲ್ಲಿ ಅಥವಾ ಒತ್ತಡವನ್ನ ಹೇರಿ ತಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಳ್ಳುವಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನ ಕಂಡಿದ್ದಾರೆ ಆರ್ ಧ್ರುವನಾರಾಯಣ್. ಇನ್ನು ಸಂಸದರ ಆದರ್ಶ ಗ್ರಾಮ ಯೋಜನೆಯಡಿ ಬರೋಬ್ಬರಿ 39 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಯನ್ನ ಕೂಡ ಮಾಡಿದ್ದಾರೆ. ಹಾಗೆ 2ನೇ ಹಂತದಲ್ಲಿ ಚಾಮರಾಜನಗರ ತಾಲೂಕಿನ ದೊಡ್ಡಮೋಳೆ ಗ್ರಾಮದ ಅಭಿವೃದ್ಧಿಗೆ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಹಾಲಿ ಸಂಸದರು. 2 ಬಾರಿ ಸಂಸದರಾಗಿದ್ದಾಗ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾ ಹೋಗಿದ್ದಾರೆ. ಚಾಮರಾಜನಗರದಲ್ಲಿ ಪ್ರಧಾನಮಂತ್ರಿ ಕೌಶಲ್ಯ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಿಸಿದ್ದಾರೆ ಆರ್ ಧ್ರುವನಾರಾಯಣ್. ಈ ರೀತಿಯಾಗಿ ಒಂದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಮಾಡ್ತಾ ಹೋಗಿದ್ದಾರೆ. ಇವೆಲ್ಲವೂ ಕೂಡ ಆರ್ ಧ್ರುವನಾರಾಯಣ್ ಅವರ ಕೈ ಹಿಡಿಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನ ಚಾಮರಾಜನಗರ ತನ್ನದೇ ಆದಂತ ವಿಭಿನ್ನತೆ ಹಾಗೆ ವಿಶೇಷತೆಗಳಿಂದ ಕೂಡಿದೆ. ಹಾಗಾದ್ರೆ ಆ ಕ್ಷೇತ್ರದ ವಿಶೇಷತೆಗಳೇನು ನೋಡಬೇಕು. ಇದೀಗ ಪವರ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಿದ್ದೀರಾ. ಶ್ರೀ ಮಲೆ ಮಹದೇಶ್ವರ ಬೆಟ್ಟ
ರಾಜ್ಯದ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದು. ಅದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಸಾಕಷ್ಟು ಜನ ಕೂಡ ಬರ್ತಾರೆ. ಐತಿಹಾಸಿಕ ಬಿಳಿಗಿರಿ ರಂಗಸ್ವಾಮಿ ದೇವಾಲಯ ಕೂಡ ಇದೆ. ಎಲ್ಲ ಧಾರ್ಮಿಕ ಕೇಂದ್ರಗಳನ್ನು ಕೂಡ ಒಂದಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. BRT ವನ್ಯಜೀವಿಗಳ ಅಭಯಾರಣ್ಯ ಕೂಡ ಇದೇ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ. ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ, ವೆರಿ ಇಂಪಾರ್ಟೆಂಟ್ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಇದು ಕೂಡ ಇದೇ ಕ್ಷೇತ್ರದ ವ್ಯಾಪ್ತಿಯಲ್ಲಿದೆ. ಸುವರ್ಣಾವತಿ ಮತ್ತು ಚಿಕ್ಕಹೊಳೆ ಜಲಾಶಯ, ಎಲ್ಲ ಪ್ಲೇಸ್ಗಳಿಗೂ ಕೂಡ ಸಾಕಷ್ಟು ಜನ ಪ್ರವಾಸಿಗರು ಭೇಟಿಯನ್ನು ಕೊಡ್ತಾರೆ. ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ಕೆಂಪನಾಂಜಂಬ ದೇಗುಲ ಕೂಡ ಇದೇ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದೆ. ಐತಿಹಾಸಿಕ ಪುರಾಣವನ್ನು ಪಡೆದುಕೊಂಡಿರುವ ಧಾರ್ಮಿಕ ಕೇಂದ್ರಗಳಿವು. ಮಧ್ಯರಂಗ ದೇಗುಲ, ಹೊಗೇನಕಲ್ ಜಲಪಾತ. ಹೊಗೇನಕಲ್ ಜಲಪಾತ ಕೂಡ ಗೊತ್ತಲ್ಲ ನಿಮಗೆ, ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಜಲಪಾತ ಇದು. ಸಾಕಷ್ಟು ಸಂಖ್ಯೆಯ ದೊಡ್ಡ ಮಟ್ಟದಲ್ಲಿ ಪ್ರವಾಸಿಗರು ಕೂಡ ಹೋಗ್ತಾರೆ. ಇವೆಲ್ಲವರು ಕೂಡ ಅಭಿವೃದ್ಧಿಯನ್ನು ಪಡಿಸುವಲ್ಲಿಯೂ ಕೂಡ ಒಂದಷ್ಟು ಯಶಸ್ವಿಯಾಗಿದ್ದಾರೆ ಹಾಲಿ ಸಂಸದರು. ಇದು ಈ ಕ್ಷೇತ್ರದ ವಿಶೇಷತೆ. ಇನ್ನ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಪಕ್ಷದ ಕಾರ್ಯಕರ್ತರು ಏನೇನು ಮಾತನಾಡಿದ್ದಾರೆ, ನಮ್ಮ ಪ್ರತಿನಿಧಿ ಯಾವ ರೀತಿ ಮಾತನಾಡಿಸಿದ್ದಾರೆ ನೋಡಬೇಕು. ಲೋಕಸಭಾ ಮೀಸಲು ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಅಧಿಕೃತ ಅಭ್ಯರ್ಥಿಯಾಗಿ ಸನ್ಮಾನ್ಯ ವಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ನಾವು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿಸ್ತಾ ಇದ್ದೀವಿ. ನಾಳೆ ನಾಮಿನೇಷನ್ ಕೂಡ ಫೈಲ್ ಮಾಡ್ತಿದ್ವಿ. ಈ ಬಾರಿ ಹೆಚ್ಚಿನ ಅವಕಾಶ ಶ್ರೀನಿವಾಸ್ ಪ್ರಸಾದ್ ಅವರ ಸ್ಪರ್ಧೆಯಿಂದ ನಮ್ಗೆ ಒದಗಿ ಬರುತ್ತೆ ಅಂತ ಅನ್ಸುತ್ತೆ. 5 ಬಾರಿ ಸಂಸದರಾಗಿದ್ರು ಕೂಡ ದಿಸ್ ಇಸ್ ದ ಫಸ್ಟ್ ಟೈಮ್ ಈಸ್ ಕಂಟೆಸ್ಟಿಂಗ್ ಫ್ರಮ್ BJP. ಸೊ ಅಂದ್ರೆ ಆಸ್ ಫಾರ್ as BJP ಇಸ್ ಕನ್ಸರ್ನ್ ಈಸ್ ಎ ಫ್ರೆಶ್ ಕ್ಯಾಂಡಿಡೇಟ್ ಫಾರ್ ಅಸ್. BJPಯಿಂದ ಮೊಟ್ಟ ಮೊದಲನೇ ಬಾರಿ ನಿಂತಿರೋದ್ರಿಂದ ಅವರು ನಮಗೂ ಫ್ರೆಶ್ ಕ್ಯಾಂಡಿಡೇಟೇ. ಅವ್ರ ವಿರುದ್ಧ 2 ಬಾರಿ ಗೆದ್ದಿರತಕ್ಕಂಥ ಸನ್ಮಾನ್ಯ ಧ್ರುವನಾರಾಯಣ ಕೂಡ ಇದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ, ಬೌದ್ಧಿಕ ವಿಚಾರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಕಂಪೇರ್ ಮಾಡಕ್ ಆಗೋದೇ ಇಲ್ಲ ಅವ್ರನ್ನ. ಹಿಂದುಳಿದ ಜಿಲ್ಲೆಗೆ ಅವರು ಹೆಚ್ಚಿನ ಹೊತ್ತಾಗಿ ಹಿಂದುಳಿದ ಜಿಲ್ಲೆಗೆ ಶೈಕ್ಷಣಿಕವಾಗಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಶಿಕ್ಷಣ ಅಂತ ಇದ್ದಿದ್ರೆ ಎಲ್ಲಾ ಕೂಡ ಅದು ಪ್ರಗತಿಯತ್ತ ಸಾಲುತ್ತೆ ಅನ್ನೋ ಕಾರಣ ತಮ್ಮ ಮುಂದೆ ಈಗಾಗಲೇ ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಕೃಷಿ ಕಾಲೇಜ್ ಇರ್ಬೋದು, ಲಾ ಕಾಲೇಜ್ ಇರ್ಬೋದು, ಎಲ್ಲ ಕೂಡ ಮತ್ತೆ ಏಕಲವ್ಯ ಕೇಂದ್ರೀಯ ವಿದ್ಯಾಲಯ ಎಲ್ಲವೂ ಕೂಡ ಸ್ವಾಮಿ ಮುರಾರ್ಜಿ ಯೋಜನೆ, ಕಿತ್ತೂರು ಚೆನ್ನಮ್ಮ ಅವ್ರಿಗೆ ಮೊದಲನೇ ಆದ್ಯತೆ ಕೊಟ್ಟದ್ದು. ಅಂಬೇಡ್ಕರ್ ಏನ್ ಹೇಳ್ತಿದ್ರು, ಸೊ ಮೊದಲನೇದಾಗಿ ಶಿಕ್ಷಣ ಕೊಡಬೇಕು, ಶಿಕ್ಷಣಕ್ಕಿದ್ರೆ ಅವ್ರಿಗೆ ಸಂಘಟಿತರಾಗ್ತಾರೆ ಅಂತಕ್ಕಂಥ ಭಾವನೆ ಇತ್ತು. ಅದೇ ರೀತಿ ಒಟ್ಟಾರೆ ಹೇಳ್ಬೇಕಂತಂದ್ರೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಿಜೆಪಿಯ ನೇರ ಅಣಿಯಾದರೂ ಸಹ BSP ಅಭ್ಯರ್ಥಿಯು ಸಹ ಯಾವ ಮತವನ್ನ ಕೀಳ್ತಾರೆ, ಯಾವ ಪಕ್ಷಕ್ಕೆ ಮಾರಕವಾಗ್ತಾರೆ, ಯಾವ ಪಕ್ಷಕ್ಕೆ ಪೂರ್ವಕ ಆಗ್ತಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಒಂದು ರೀತಿಯಲ್ಲಿ ಇವರು BSP ಅಭ್ಯರ್ಥಿ ಅಂದ್ರೆ ಪ್ರಭಾವಿ ಅಭ್ಯರ್ಥಿ ಡಾಕ್ಟರ್ ಶಿವಕುಮಾರ್ ಇಲ್ಲಿ ಒಂದು ಕಾಂಗ್ರೆಸ್ನ ಮತ ಅಂದ್ರೆ ದಲಿತ ಮತವನ್ನ, ಕಾಂಗ್ರೆಸ್ ಮತವನ್ನ ಕೀಳ್ತಾರೆ ಅಂತಂತಂದ್ರೆ, ಅದೇ ರೀತಿ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ದಲಿತ ನಾಯಕ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರ ಮತವನ್ನು ಯಾಕೆ ಕೀಳಬಾರದು ಅಂತಕ್ಕಂಥದ್ದು ಇಲ್ಲಿ ಎಕ್ಸ್ಟ್ರಾ ಪ್ರಶ್ನೆಯಾಗಿದೆ. ಸೊ ಒಟ್ಟಾರೆ ಈಗ ಅಂದ್ರೆ BSP ಅಭ್ಯರ್ಥಿ ಯಾರ ಮತವನ್ನ ಕೀಳ್ತಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಒಂದು ಕುತೂಹಲಕಾರಿಯಾಗಿದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಚಾಮರಾಜನಗರದಲ್ಲಿ ನೇರ ಹಣಾಹಣಿ ಏರ್ಪಾಡಾಗಿದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ಒಂದು ಜಿದ್ದಾಜಿದ್ದಿ ಫೈಟ್ ನಡೀತಾ ಇದೆ ಅಂತ ಹೇಳ್ಬೋದಾಗಿದೆ. ಅಷ್ಟೇ ಅಲ್ಲದೆ ಚಾಮರಾಜನಗರ ಜಿಲ್ಲೆ ಹಿಂದಿನಿಂದ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದು, ಕಳೆದ 2 ಬಾರಿಯಿಂದ ಸಂಸದರಾಗಿರ್ತಕ್ಕಂಥ ಧ್ರುವನಾರಾಯಣ್ ಸಹ ಒಂದು 4,000 ಕೋಟಿಗೂ ಹೆಚ್ಚಿನ ಅನುದಾನವನ್ನು ಕ್ಷೇತ್ರಕ್ಕೆ ತಂದು ಎಲ್ಲಾ ರೀತಿಯ ಅಭಿವೃದ್ಧಿಯಲ್ಲಿ ಮುಂದಾಗಿದ್ದು, ಅದೇ ರೀತಿ ಜನರ ಮನನ್ನು ಗೆದ್ದಿದ್ದಾರೆ ಅಂತ ಹೇಳ್ಬೋದಾಗಿದೆ. ಅದೇ ರೀತಿ ನೋಡಕ್ ಹೋದ್ರೆ ಬಿಜೆಪಿಯು ಸಹ ಎಲ್ಲಾ ರೀತಿಯ ಒಂದು ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಅಳೆದು ಸುರಿದು ಒಂದು ಪ್ರಭಾವಿ ಅಭ್ಯರ್ಥಿ, ಇಲ್ಲಿ ಪ್ರಭಾವಿ ವ್ಯಕ್ತಿಯನ್ನ ಅಂದ್ರೆ ಹಿಂದೆ 5 ಬಾರಿ ಇಲ್ಲಿ ಸಂಸದರಾಗಿ ಮತ್ತೆ 1 ಬಾರಿ ಕೇಂದ್ರ ಸಚಿವರಾಗಿದ್ದಕ್ಕಂಥ ದಲಿತ ನಾಯಕ ಅಂತ ಬಿಂಬಿಸ್ಕೊಂಡಿರ್ತಕ್ಕಂಥ ವಿ ಶ್ರೀನಿವಾಸ ಪ್ರಸಾದ್ನ ಈ ಬಾರಿ ಸ್ಪರ್ಧೆಗೆ ನಿಲ್ಲಿಸಿ ಒಂದು ಕಾಂಗ್ರೆಸ್ಗೆ ತೀವ್ರ ಪೈಪೋಟಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಚಾಮರಾಜನಗರದ ಹಿರಿಯ ಪತ್ರಕರ್ತರಾಗಿರುವಂತಹ ಪ್ರಕಾಶ್ ಬೆಲ್ಲದವರು. ಅವನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಬಹಳ ಕುತೂಹಲವನ್ನ ಕೇಳಿಸಿದೆ. ಒಂದು ಕಡೆ 2 ಬಾರಿ ಸಂಸದರಾಗಿರುವಂತಹ ಆರ್ ಧ್ರುವನಾರಾಯಣ್, ಮತ್ತೊಂದು ಕಡೆ ವಿ ಶ್ರೀನಿವಾಸ್ ಪ್ರಸಾದ್, ಇಬ್ಬರ ನಡುವೆ ಜಿದ್ದಿನ ಪೈಪೋಟಿ. ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್ ಈ ಬಾರಿಯ ಅಲ್ಲಿ ಚುನಾವಣೆಯ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ? ಹೌದು ಸರ್, ಈಗ ನೀವು ಹೇಳ್ತಾ ಇರೋದು ಸರಿಯಾಗಿದೆ.
ಈ ಬಾರಿಯ ಚುನಾವಣೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಧ್ರುವ ನಾರಾಯಣ್ ವಿರುದ್ಧ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ರಾಜ್ಯದಲ್ಲ ಇದೊಂದು ಹೈ ವೋಲ್ಟೇಜ್ ಸ್ಪರ್ಧೆ ಅಂತಾನೆ ಹೇಳಬಹುದು. ಯಾಕೆ ಅಂತಂದ್ರೆ 5 ಬಾರಿ ಗೆದ್ದಿದ್ದಂತ ಶ್ರೀನಿವಾಸ್ ಪ್ರಸಾದ್ ಅವರು ಈ ಭಾಗದಲ್ಲಿ ತಮ್ಮದೇ ಆದ ಹಿಡಿತ ಹೊಂದಿದ್ದಾರೆ. ಅದರಲ್ಲೂ ದಲಿತ ನಾಯಕರು ಎಂಬ ಹೆಗ್ಗಳಿಕೆ ಇದೆ. ಜೊತೆಗೆ ಎಲ್ಲಾ ಸಮುದಾಯದವರ ಜೊತೆ ಒಡನಾಟ ಇಟ್ಕೊಂಡಿರೋದ್ರಿಂದ ಮೊದಲಿಂದನು ಅವ್ರ ಸುದೀರ್ಘ 25 ವರ್ಷದ ರಾಜಕೀಯದಲ್ಲಿ ಅವ್ರಿಗೆ ಸಾಕಷ್ಟು ಬೆಂಬಲ ಇದೆ ಇಲ್ಲಿ. ಹಾಗಾಗಿ ಅವರು ಧ್ರುವ ನಾಡಿಗೆ ತೀವ್ರ ಸ್ಪರ್ಧೆ ಒಡ್ಡೋದ್ರಲ್ಲಿ ಸಂಶಯ ಇಲ್ಲ. ಆದ್ರೆ ಧ್ರುವ ನಾರಾಯಣ್ ಅವರು 2 ಬಾರಿ ಸಂಸದರಾಗಿ ಆಯ್ಕೆ ಇದ್ದು ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ. ಏಕಲವ್ಯ ಶಾಲೆಗಳಾಗಿರ್ಬೋದು, ಕೇಂದ್ರೀಯ ವಿದ್ಯಾಲಯ ಆಗಿರ್ಬಹುದು, ಅದೇ ರೀತಿ ಕೃಷಿ ಕಾಲೇಜು, ಕಾನೂನು ಕಾಲೇಜು, ಹೀಗೆ ಅಭಿವೃದ್ಧಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗಳು, ಈ ಒಂದು ಸಂಸದರ ನಿಧಿಯಿಂದ ಸಾಕಷ್ಟು ಅನುದಾನವನ್ನು ಹರಿಸಿದ್ದಾರೆ. ಹಾಗಾಗಿ ಜನ ಧ್ರುವನಾರಾಯಣ್ ಪರನು ಇದಿದೆ, ಬೆಂಬಲ ಇದ್ದೇ ಇದೆ. ಓಕೆ ಸರ್, ಈಗ ಎಟ್ ಪ್ರೆಸೆಂಟ್ ಯಾವ ಅಂಶಗಳಲ್ಲಿ ಪ್ರಭಾವ ಬೀರುತ್ತೆ ಅನ್ಸುತ್ತೆ ಈಗ ಸದ್ಯಕ್ಕೆ ಅಲ್ಲಿ? ಸದ್ಯಕ್ಕೆ ಈಗ ಇವರು ಪ್ರಸಾದ್ ಅವರು ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ದಲಿತರ ಸಾಂಪ್ರದಾಯಿಕವಾಗಿ ಬೀಳ್ತಾ ಇದ್ದಂತ ಕಾಂಗ್ರೆಸ್ ಬೀಳ್ತಾ ಇದ್ದಂತ ಮತಗಳು ಸ್ವಲ್ಪ ಇದಾಗಬಹುದು, ಪರಿವರ್ತನೆ ಆಗ್ಬಹುದು, ಬಿಜೆಪಿ ಪರ ವಾಲ್ಬಹುದು ಅನ್ನೋ ಒಂದು ವಾತಾವರಣ ಇದೆ. ಸರಿ, ಫೈನಲಿ ಪರ್ಸೆಂಟೇಜ್ ಕೊಡೋದಾದ್ರೆ ಇಬ್ರಿಗೂ ಕೂಡ ಎಷ್ಟೆಷ್ಟು ಕೊಡ್ತೀರಾ? 50-50 ಕೊಡ್ಬೋದು ಸರ್. ಈಗ ಹೈ ವೋಲ್ಟೇಜ್ ಕ್ಷೇತ್ರ ನಾನು ಮೊದಲೇ ಹೇಳಿದ್ನಲ್ಲ, ಹಾಗಾಗಿ ಕೊನೆ ತನಕ ಏನಾಗ್ತದೆ ಅಂತ ಹೇಳಕ್ಕಾಗೋದಿಲ್ಲ. ಯಾಕೆಂದ್ರೆ ಇಬ್ಬರಿಗೂ ಸಮಬಲ, ಇಬ್ರು ಗುರು ಶಿಷ್ಯರ ಹೋರಾಟ ಅಂತ ಬಿಂಬಿತ ಆಗಿದೆ. ಇಬ್ರು ಸಾಕಷ್ಟು ಅವರು ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವ ಇರುವಂತವ್ರು ಪ್ರಸಾದ್ ಅವರು. ಧ್ರುವ ನಾರಾಯಣ್ ಅಷ್ಟೇ ಚಾಣಾಕ್ಷ ರಾಜಕಾರಣಿ, ತುಂಬಾ ಅವರು ಅಷ್ಟೇ ಬಹಳ ಅನುಭವ ಇದೆ. ಈಗಾಗಲೇ ಅವರು 2 ಸರಿ ಗೆದ್ದಿದ್ದಾರೆ, 2 ಸರಿ ಶಾಸಕರಾಗಿದ್ದಾರೆ. ಹೌದು ಸರ್. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ, ಬಿಎಸ್ಪಿ ಕೂಡ ಇಲ್ಲಿ ಪ್ರಾಬಲ್ಯವನ್ನ ಹೊಂದಿದೆ, ಹಿಡಿತವನ್ನ ಹೊಂದಿದೆ. ಈಗಾಗಲೇ ಕೊಳ್ಳೇಗಾಲದ ಶಾಸಕರು ಬೇರೆ ಇದ್ದಾರೆ, ಎನ್ ಮಹೇಶ್ವರ್ ಇದ್ದಾರೆ. ಏನಾದ್ರೂ ಬಿಎಸ್ಪಿಯ ಅಭ್ಯರ್ಥಿ ಪರಿಣಾಮವನ್ನ ಬೀರಬಲ್ಲರ? ಹೌದು, ಆದ್ರೆ ಬಿಎಸ್ಪಿ ಸಾಂಪ್ರದಾಯಿಕ ಮತಗಳು ಅವ್ರಿಗೆ ಒಂದಿಷ್ಟು ಇಡಿಗಂಟು ಸಾಂಪ್ರದಾಯಿಕ ಮತಗಳು ಮೊದಲಿಂದ ಬೀಳ್ತಾನೆ ಇದೆ. ಹಾಗಾಗಿ ಬಿದ್ದೇ ಬೀಳುತ್ತೆ. ಆದ್ರೆ ಅವ್ರು ಗೆಲ್ಲೋ ಸಾಧ್ಯತೆ ಕಡಿಮೆ. ಸೋಲು ಗೆಲುವಿನಲ್ಲಿ ಅವರು ಇದನ್ನ ಮಾಡ್ಬೋದು ಅಷ್ಟೇ. ಕಾಂಗ್ರೆಸ್ ಹೆಚ್ಚಿನ ಮತ ಕೀಳ್ತಾರೋ, ಬಿಜೆಪಿಯಿಂದ ಹೆಚ್ಚಿನ ಮತ ಕೀಳ್ತಾರೋ, ಅದರಲ್ಲಿ ಫಲಿತಾಂಶದಲ್ಲಿ ಏರುಪೇರು ಮಾಡಬಲ್ಬಹುದು. ಕಾಂಗ್ರೆಸ್ ಮತ್ತೆ ಬಿಜೆಪಿ ಫಲಿತಾಂಶದಲ್ಲಿ ಏರುಪೇರು ಮಾಡುವಂತ ಒಂದು ಇದಿದೆ ಹೊರತು ಅವ್ರು ಗೆಲ್ಲೋ ಸಾಮರ್ಥ್ಯ ಕಡಿಮೆ. ಒಟ್ಟಾರೆಯಾಗಿ ಈಗ ಶ್ರೀನಿವಾಸ್ ಪ್ರಸಾದ್ ಮತ್ತೆ ಧ್ರುವ ನಾರಾಯಣ್ ಅವರಿಗೆ 50-50 ಗೆಲ್ಲೋ ಚಾನ್ಸಸ್. 50-50 ಗೆಲ್ಲೋ ಚಾನ್ಸಸ್ ಇದೆ. ಥ್ಯಾಂಕ್ ಯು ಸರ್, ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಅಲ್ಲಿಯ ಹಿರಿಯ ಪತ್ರಕರ್ತರು ನಮ್ಮ ಜೊತೆಗೆ ಮಾತನಾಡ್ತಾ ಇದ್ರು ಇಲ್ಲಿವರೆಗೆ. ಒಂದು ಕಡೆಯಿಂದ ಧ್ರುವ ನಾರಾಯಣ್, ಮತ್ತೊಂದು ಕಡೆಯಿಂದ ಶ್ರೀನಿವಾಸ್ ಪ್ರಸಾದ್. ಇಬ್ಬರಿಗೂ ಕೂಡ 50-50% ಅನ್ನ ಕೊಡ್ತಾ ಇದ್ರು. ಅಂದ್ರೆ ಜಿದ್ದಿನ ಪೈಪೋಟಿ ನಡೆಯುತ್ತೆ. ಫೈನಲಿ ಒಂದು ಮಾತನ್ನ ಹೇಳಬೇಕಾಗತ್ತೆ, ಯಾರೇ ಸಂಸದರಾಗ್ಲಿ, ಯಾವುದೇ ರೀತಿಯ ರಾಜಕೀಯ ಚಿತ್ರಣ ಇರ್ಲಿ, ಆದ್ರೆ ನೂತನ ಸಂಸದರು ಮಾತ್ರ ಚಾಮರಾಜನಗರ ಜಿಲ್ಲೆಗೆ ಈಗಲೂ ಕೂಡ ಒಂದಷ್ಟು ಹಿಂದುಳಿದ ಜಿಲ್ಲೆ ಎನ್ನುವಂತ ಹಣೆಪಟ್ಟಿ ಇದೆ. ಶಾಪಗ್ರಸ್ತ ಜಿಲ್ಲೆ ಅಂತ ಕೂಡ ಕರಿತಾ ಇದ್ರು. ಅದೆಲ್ಲವನ್ನ ಕೂಡ ಹೋಗಲಾಡಿಸಬೇಕಾಗಿದೆ. ಮೂಲಭೂತ ಸೌಕರ್ಯ ವ್ಯವಸ್ಥೆಯನ್ನ ಮಾಡಬೇಕಾಗಿದೆ. ಆದ್ರೆ ಹನಿ ಹನಿ ನೀರಿಗೂ ಒಂದಷ್ಟು ಹಳ್ಳಿಯ ಜನ ಅಲ್ಲಿ ಪರದಾಡ್ತಾ ಇದ್ದಾರೆ. ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡಬೇಕಾಗತ್ತೆ. ತಮ್ಮ ರಾಜಕೀಯ ಹಿತಾಸಕ್ತಿ ಅದೆಲ್ಲವನ್ನು ಕೂಡ ಬದಿಗಿಟ್ಟು ನೂತನ ಸಂಸದರು ಎಲ್ಲ ಕೆಲಸವನ್ನ ಕೂಡ ಮಾಡಬೇಕಾಗತ್ತೆ. ಒಟ್ಟಾರೆಯಾಗಿದ್ದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಚಿತ್ರಣ. ನಾಳೆ ಇನ್ನೊಂದು ಲೋಕಸಭಾ ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಕೀಪ್ ವಾಚಿಂಗ್ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.